ಭೂಮಿಯನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾಗಿರುವಂತಹ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತ ದೇವಮ್ಮಂದಿಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ಈ ಮುಂಜಾನೆ ನಮ್ಮನ್ನ ಆಶೀರ್ವದಿಸಲಿ. ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಮತ್ತಾಯನ ಬರೆದಂತ ಸುವಾರ್ತೆ 19ನೇ ಅಧ್ಯಾಯ 16ರಿಂದ ಕೆಲವೊಂದು ವಚನಗಳು. ಮತ್ತಾಯನ ಬರೆದಂತ ಸುವಾರ್ತೆ 19ನೇ ಅಧ್ಯಾಯ 16ರಿಂದ ಕೆಲವೊಂದು ವಚನಗಳು. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ, ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತಿ? ಒಳ್ಳೆಯವನು ಒಬ್ಬನೇ. ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದಕ್ಕೆ ಅವನು ಅವು ಯಾವುವು ಎಂದು ಕೇಳಲು, ಯೇಸು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಎಂಬುವುಗಳೇ ಅಂದನು. ಆ ಯೌವನಸ್ಥನು ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು, ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆ ಯೌವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ದೇವರು ವಾಕ್ಯ ಭಾಗವನ್ನ ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಲೋಕ್ಯ ಸಂಕಲ್ ಅವರಿದ್ದಾರೆ. ಅವರು ಪ್ರಾರಂಭದ ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ಕೇಳ್ಕೊಂಡು. ಇದ್ದೀರಾ? ಓಕೆ, ರಾಜೇಶ್ವರಿ ಅಮ್ಮ ಪ್ರಾರ್ಥನೆ ಮಾಡ್ಬೇಕು. ಪ್ರೀತಿಯಲ್ಲಿ ಐಶ್ವರಂತನಾದ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಅಪಾರವಾದ ಕೃಪೆ ಪ್ರೀತಿಗಾಗಿ ಸ್ತೋತ್ರಪ್ಪ, ಸ್ತೋತ್ರ ಸ್ವಾಮಿ. ರಾತ್ರಿಯೆಲ್ಲ ಸುಖವಾದ ನಿದ್ರೆ ಕೊಟ್ಟಿದ್ದಿ, ವಾರವೆಲ್ಲ ಸೂಕ್ಷ್ಮದಿಂದ ಕಾಪಾಡಿದ್ದೀವ. ನಿನ್ಕೊಂಡಾಡುತ್ತೇವೆ, ಸ್ತುತಿ ಸ್ತೋತ್ರ ಹೇಳುತ್ತೇವೆ. ಹೊಸ ದಿನ ನೋಡ್ ಮಾಡಿದ್ದಿ, ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬ ಪ್ರಾರ್ಥನೆಯಲ್ಲಿ ನಮ್ಮನ್ನೆಲ್ಲ ಕರೆತಂದಿದ್ದೀಯಪ್ಪ. ನಿನಗೆ ಸ್ತೋತ್ರ ಸ್ವಾಮಿ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗು ಎಂಬುದಾಗಿ. ನಿನ್ನ ಕರುಣೆ, ನಿನ್ನ ಕೃಪೆ, ನಿನ್ನ ಆಶೀರ್ವಾದದಿಂದ ದೇವರೇ ನಿನ್ನ ಪವಿತ್ರ ಪಾದಕ್ಕೆ ಬಂದಿದ್ದೇವೆ. ನಮ್ಮನ್ನು ಕರುಣಿಸು, ನಿನ್ನ ಕೃಪೆಯನ್ನು ತುಂಬಿಸು ದೇವ. ಇವತ್ತಿನ ದಿನದಲ್ಲಿ ಬೋಧಕರು ತರುವ ಸಂದೇಶಕ್ಕಾಗಿ ಬೇಡುತ್ತೇವೆ ಸ್ವಾಮಿ. ಬರಿದಾದರದೇ ಬಂದಿದ್ದೇವೆ ಸ್ವಾಮಿ. ಅನುದಿನ ಈ ಒಂದು ದಿನ ನಾವು ಮೆಲುಕು ಹಾಕಿ ಬದುಕಲಿಕ್ಕೆ ನಿನ್ನ ಸೇವಕರ ಮುಖಾಂತರ ನಮಗೆ ಆತ್ಮಿಕ ಆಹಾರ ಬಡಿಸುವಾಗ ಅದನ್ನು ನಾವು ಸೇವನೆ ಮಾಡಿ ನಮ್ಮ ದೇಹ ಆತ್ಮ ಶಕ್ತಿ ಲೋಕದಲ್ಲಿ ಬದುಕಲಿಕ್ಕೆ ಶಕ್ತಿ ಬಲ ಕೊಡು ಸ್ವಾಮಿ. ನಿನ್ನ ವಾಕ್ಯ ನಮ್ಮ ದಾರಿಗೆ ದೀಪ, ಮಾರ್ಗಕ್ಕೆ ಬೆಳಕಾಗಿದೆ ನಡೆಸು. ನೀನಿಲ್ಲದೆ, ನಿನ್ನ ವಾಕ್ಯವಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ತಂದೆ, ಕ್ಷಣ ಕ್ಷಣಕ್ಕೂ ನಿನ್ನ ಕೃಪೆ, ನಿನ್ನ ಆಶೀರ್ವಾದ ಸ್ವಾಮಿ ನಮಗ್ ಬೇಕು ಕರ್ತನೆ. ತಂದೆ ಆದ ದೇವರೇ, ನಿನ್ನ ವಾಕ್ಯ, ನಿನ್ನ ನಮ್ಮ ಒಂದು ಪ್ರಾರ್ಥನೆ ಜೀವಿತ ನಮ್ಮಲ್ಲಿ ಇಲ್ಲದಿದ್ದರೆ ನಮ್ಮ ಜೀವಿತ ಸ್ವಾಮಿ ಆ ಒಂದು ಹಾಲು ದೇಗಿಲ ರೀತಿಯಲ್ಲಿ ಇರುವಂತದ್ದಾಗಿದೆ ಪ್ರಭು ಸ್ವಾಮಿ. ನಿನ್ನ ಮಕ್ಕಳಾಗಿ ನಿನ್ನ ಸಾಕ್ಷಿಗಳಾಗಿರ್ಲಿಕ್ಕೆ ಇಂಥ ಒಂದು ಅವಕಾಶ ನಮಗೆ ಬೋಧಕರ ಮುಖಾಂತರ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ಅನೇಕರು ಇಂಥ ಕೂಟದಲ್ಲಿ ಬಂದು ಸೇರ್ಲಿಕ್ಕೆ ಸಹಾಯ ಮಾಡು ಸ್ವಾಮಿ. ಕತ್ತಲಲ್ಲಿರೋರಿಗೆ ಬೆಳಕು ಕೊಡು ಸ್ವಾಮಿ. ದೇವಾ, ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬ ಪ್ರಾರ್ಥನೆಯ ಈ ಆ ಕೂಟದ ಅಂಗವಾಗಿ ಸ್ವಾಮಿ ಅನೇಕರು ದೇವರೇ ಆಶೀರ್ವಾದ ಹೊಂದುವಂತೆ ಮಾಡು. ಬೋಧಕರು ಮಾಡುವ ಪ್ರಾರ್ಥನೆ, ಕೊಡುವ ಸಂದೇಶ, ಹಾಡುವ ಹಾಡುಗಳು ನಿನಗೆ ಮಹಿಮೆ ಉಂಟಾಗ್ಲಿ ಸ್ವಾಮಿ. ತಂದೆ ಆದರೆ ದೇವರೇ, ಅವರ ಸೇವೆಯನ್ನು, ಅವರ ಕುಟುಂಬವನ್ನು
ಅವರನ್ನು ಆಶೀರ್ವಾದ ಮಾಡು, ಆರೋಗ್ಯದಿಂದ ಕಾಪಾಡು ಕರ್ತನೆ. ಈ ಒಂದು ಪ್ರತಿಷ್ಠೆಯ ಜೀವಿತ ಅವರಲ್ಲಿ ನೀನು ಇಟ್ಟಿದ್ದೀನಿ, ನಿನಗೆ ಸ್ತೋತ್ರ ಹೇಳುತ್ತೇನೆ ಸ್ವಾಮಿ. ಕರ್ತವ್ಯ ನಿರ್ವಹಿಸಿಕೊಂಡು ಪ್ರತಿಷ್ಠೆಯ ಜೀವನ ಮಾಡುತ್ತಿರುವಾಗ ಬೇಕಾದಂತ ಎಲ್ಲಾ ರೀತಿಯ ಸಹಾಯ ಕೊಡು ಸ್ವಾಮಿ. ಈ ಒಂದು ಝೂಮ್ ಆಪ್ ನಡ್ಸ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ಬೇಕಾದ ಹಣದ ಸಹಾಯ ಬೇಕು ಸ್ವಾಮಿ. ತಂದೆಯಾದ ದೇವ್ರೆ, ಅದಕ್ಕೆ ನಿನ್ನ ಕೃಪೆ ಆಶೀರ್ವಾದ ಕೊಡಪ್ಪ ರಕ್ಷಕನೇ. ಯಾವುದೇ ಹೆಜ್ಜೆ ಇಡ್ಬೇಕಾದ್ರೂ ಸ್ವಾಮಿ ಆ ಒಂದು ಹಣ ಬೇಕು ಕರ್ತನೆ. ಇಂತಹ ದೊಡ್ಡ ಸೇವೆ ಮಾಡ್ಲಿಕ್ಕೆ ಅವರಿಗೆ ನೀನು ಮನಸ್ಸು ಕೊಟ್ಟಿದ್ದೀ, ಅದಕ್ಕೆ ಬೇಕಾದಂತ ಹಣದ ಸಹಾಯ ನೀನು ಕೊಡಪ್ಪ. ತಂದೆಯಾದ ದೇವರೇ, ಸೇರಿ ಬರುವ ಎಲ್ಲಾ ನಿನ್ನ ಮಕ್ಕಳನ್ನ ಆಶೀರ್ವದಿಸು. ಇವತ್ತಿನ ಧ್ಯಾನವು ನಮ್ಮನ್ನು ನಡೆಸಿ ಕಾಪಾಡು. ವಾಕ್ಯದಿಂದಲೂ ಹಾಡಿನಿಂದಲೂ ಪ್ರಾರ್ಥನೆಯಿಂದಲೂ ನಮ್ಮೆಲ್ಲರನ್ನು ಬಲಪಡಿಸಿ ಉತ್ತೇಜಿಸಿ ನಿನ್ನ ನೊಂದು ಬೆಂದು ಬಂದಂತ ನಿನ್ನ ಮಕ್ಕಳಿಗೆ ಆಶ್ರಯದುರ್ಗ ಕೋಟೆ ಬಂಡಿಯಾಗಿದ್ದು ಸ್ವಾಮಿ, ನಿನ್ನ ಕೃಪಾಸನದಲ್ಲಿ ಸುರಕ್ಷಿತವಾಗಿ ಕ್ಷೇಮವಾಗಿ ಸ್ವಾಮಿ ಕಾಪಾಡುತ್ತಾ ಈ ಮಹಿಮಂತ ಬರುತ್ತೆ ಅಂತ ಹೇಳಿ ನಮ್ಮ ಪ್ರಭು ರಕ್ಷಕನಾಥ ಯೇಸುವೆ ನಿನ್ನ ಪವಿತ್ರವಾದ ನಾಮದಲ್ಲಿ ದಿನಗಳಾಗಿ ಅಡ್ಡಬಿದ್ದು ಬೇಡ್ತೇನೆ ಸ್ವಾಮಿ. ಆಮೇಲೆ ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರಿ ರಾಜೇಶ್ವರಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ಹೆಚ್ಚಿನ ರೀತಿಯಲ್ಲಿ ತನ್ನ ಸೇವೆಯಲ್ಲಿ ತನ್ನ ಘನತೆಗಾಗಿ ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 110ನೇ ಸಂಗೀತ, ಚಿಂತೆಯಿಂದ ಭಕ್ತಿ ಕುಂದಿ ಹೋಗಲು, ನಷ್ಟ ತಾಪತ್ರಾಯ ಕಷ್ಟ ಮುಕ್ಕಲು, ಈ ಹಾಡನ್ನ ಹಾಡಿಕೊಳ್ಳಿ. 1 ಮತ್ತು 2, 3 ವಚನಗಳ ತನಕ 3 ಭಾಗಗಳನ್ನ ಹಾಡಿಕೊಳ್ಳಿ. ಚಿಂತೆಯಿಂದ ಭಕ್ತಿ ಕುಂದಿ ಹೋಗಲು, ನಷ್ಟ ತಾಪತ್ರಾಯ ಕಷ್ಟ ಮುಕ್ತಾಲು, ಕರ್ತನಲ್ಲಿ ತೋರಿ ಬಂದ ಪ್ರೀತಿಯ ಜ್ಞಪ್ತಿ ಮಾಡಿ ಕೊಡುತ್ತಿರು ಸ್ತೋತ್ರವ. ಕ್ರಿಸ್ತನಲ್ಲಿ ಬಂದ ಭಾಗ್ಯವು ಭಕ್ತನದ ನಿನ್ನ ಪಾಲಿಗೂ ಅಷ್ಟೆಷ್ಟೆಂದು ಲೆಕ್ಕ ಮಾಡಲು ನಿನ್ನ ಕೈಗಳಲ್ಲಿಯೂ ಅಸಾಧ್ಯವು. ರತ್ನ ಚಿನ್ನ ಬೆಳ್ಳಿ ಲೋಕದವರು ಕೂಡಿಸಿಟ್ಟು ತುಂಬಾನಂದ ಪಾಡುವರು. ಅವು ಸ್ವಲ್ಪ ಕಾಲ ಮಾತ್ರ ಬಾರುವವು, ಯೇಸು ಕೊಟ್ಟ ಭಾಗ್ಯವೆಂದು ಹೋಗಾದು. ಕ್ರಿಸ್ತನಲ್ಲಿ ಬಂದ ಭಾಗ್ಯವು ಭಕ್ತನಾದ ನಿನ್ನ ಪಾಲಿಗೂ ಅಷ್ಟೆಷ್ಟೆಂದು ಲೆಕ್ಕ ಮಾಡಲು ನಿನ್ನ ಕೈಗಳಲ್ಲಿಯೂ ಅಸಾಧ್ಯವು. ಯಾವ ಕಷ್ಟದಲ್ಲಿ ನೀನು ಬಿದ್ದಾರು, ಲೋಕದ್ವೇಷ ಮಾಡಿ ಪೀಡಿಸಿದಾರು, ನಿನ್ನ ಭಾಗ್ಯವೆಂದು ಹೋಗಲಾರದು. ಅದು ಕ್ರಿಸ್ತನಲ್ಲಿ ಭದ್ರವಾದು. ಕ್ರಿಸ್ತನಲ್ಲಿ ಬಂದ ಭಾಗ್ಯವು ಭಕ್ತನಾದ ನಿನ್ನ ಪಾಲಿಗೂ ಅಷ್ಟೆಷ್ಟೆಂದು ಲೆಕ್ಕ ಮಾಡಲು ನಿನ್ನ ಕೈಗಳಲ್ಲಿಯೂ ಅಸಾಧ್ಯವು. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಕೂಡಿ ಬಂದಿರುವಂತ ದೇವರ ಸಭೆಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಕಳೆದ 2 ದಿವಸಗಳಿಂದ ನಾವು ಈ ಭೂಮಿ ಮೇಲೆ ವಾಸಿಸುವಂತ 4 ರೀತಿಯ ಜನರ ಕುರಿತಾಗಿ ನಾವು ಕಲಿಯುತ್ತಾ ಇದ್ದೇವೆ. ದೇವರೇ ಇಲ್ಲ ಅನ್ನುವವರು, ದೇವರಿದ್ದಾನೆಂದು ನಂಬಿ ಭಯಭಕ್ತಿಯಿಂದ ನಡೆದುಕೊಳ್ಳುವವರು, ದೇವರಿದ್ದಾನೆಂದು ನಂಬಿದರೂ ದೇವರಿಗೆ ಭಯಪಡದವರು, ಕೊನೆಯದಾಗಿ ದೇವರಿಗೂ ಪ್ರೀತಿಸುವವರಾಗಿ
ಈ ಲೋಕವನ್ನು ಪ್ರೀತಿಸುವವರಾಗಿ ಇಬ್ಬರು ಯಜಮಾನರನ್ನ ಹೊಂದಿದವರಾಗಿ ಬದುಕುವಂತವರು. ಇವರನ್ನ 50-50 ಎಂಬುದಾಗಿ ಕರೆಯಬಹುದು. ದೇವರು ಬೇಕು, ಲೋಕವೂ ಬೇಕು. ದೇವರನ್ನು ಪ್ರೀತಿಸುವವರು ಈ ಲೋಕದ ಭೋಗಗಳನ್ನು ಪ್ರೀತಿಸುವವರು. ಇವರು 4ನೆಯ ಕುರಿತಾದಂತಹ ಜನರು. ಇಂಥವರ ವಿಷಯದಲ್ಲಿ ನಾವು ಈ ದಿನ ನೋಡೋಣ. ಇಲ್ಲಿ ಒಬ್ಬ ಯೌವನಸ್ಥನು ಯೇಸು ಕ್ರಿಸ್ತನ ಬಳಿಗೆ ಬರ್ತಾನೆ. ಅವನು ಕ್ರಿಸ್ತನನ್ನ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾನೆ. ಮತ್ತಾಯ ಬರೆದಂತ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ಅದನ್ನು ನಾವು ಈಗ ಓದಿದ್ವಿ. ಮತ್ತೊಮ್ಮೆ ಆ ವಾಕ್ಯ ಭಾಗವನ್ನ ನಾವು ಓದಿಕೊಳ್ಳೋಣ. ಆತನ ಬಂದು ಕೇಳ್ತಾನೆ 16ನೇ ವಚನದಲ್ಲಿ. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದ್ರೆ ಏನು ಒಳ್ಳೆಯ ಕಾರ್ಯವನ್ನ ಮಾಡಬೇಕು ಎಂದು ಕೇಳಲಾಗಿ ಅವನಿಗೆ ಒಳ್ಳೆಯದನ್ನು ಕುರಿತು, ನನ್ನನ್ನು ಯಾಕೆ ಕೇಳುತ್ತೀವಿ? ಒಳ್ಳೆಯವನು ಒಬ್ಬನೇ, ಆದ್ರೆ ಆ ಜೀವನದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಕೇಳಿದಕ್ಕೆ ಅವನು ಅವು ಯಾವುವು ಎಂದು ಕೇಳಲು ಯೇಸು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವನನ್ನು ಪ್ರೀತಿ ಮಾಡಬೇಕು ಎಂಬುವುಗಳೇ ಅಂದನು. ಆ ಯೌವನಸ್ಥನು ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡ್ಕೊಂಡಿದ್ದೇನೆ, ಇನ್ನೇನು ಕಡಿಮೆ ಆಗಿರಬಹುದು ಎಂದು ಕೇಳಲು. ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಈ ವ್ಯಕ್ತಿಗೆ ದೇವರ ಭಯ ಭಕ್ತಿ ಎರಡೂ ಇರ್ತದೆ. ದೇವರ ಮೇಲಿನ ಪ್ರೀತಿ ಇರ್ತದೆ, ಹಾಗೂ ದೇವರು ಕೊಡುವಂತಹ ಅತ್ಯಧಿಕವಾದಂತಹ ವರವಾದಂತಹ ನಿತ್ಯ ಜೀವದ ನಿರೀಕ್ಷೆಯೂ ಇದೆ. ಈಗ ದೇವರ ಬಳಿಯಲ್ಲಿ ವಾಸಿಸಬೇಕೆಂಬ ಹಂಬಲದಲ್ಲಿ ಆ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಇದ್ದುಕೊಂಡು ಅದನ್ನ ಪಡ್ಕೊಳ್ಳಬೇಕಾದ ಇನ್ನೂ ಏನಾದರೂ ನಾನು ಪ್ರಯಾಸ ಪಡಬೇಕೇ, ಹೇಗೆ ಅದನ್ನ ಪಡ್ಕೋಬೇಕೆಂಬುದಾಗಿ ಆಸಕ್ತಿ ಉಳ್ಳವನಾಗಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಕೇಳ್ತಾನೆ. ಆಗ ಸ್ವಾಮಿ ಹೇಳ್ತಾರೆ, ಹೋಗು, ದೇವರ ಆಜ್ಞೆಗಳನ್ನ ಕೈಕೊಂಡು ನಿನಗೆ ಗೊತ್ತಿರ್ತದೆ ದೇವರ ಆಜ್ಞೆಗಳು ಏನೆಂಬುದಾಗಿ. ಆದ್ರೂ ಕೇಳ್ತಾನೆ, ಅವು ಯಾವುವು? ಆಗ ಸ್ವಾಮಿ 10 ಆಜ್ಞೆಗಳ ಬಗ್ಗೆ, ಅಯ್ಯೋ ಇದನ್ನ ನಾನು ಚಿಕ್ಕಂದಿನಿಂದಲೂ ಕೈಕೊಂಡು ಹಿಡಿತಾ ಇದ್ದೇನೆ. ಅವಾಗ ಸ್ವಾಮಿ ಇನ್ನೊಂದು ವಿಷಯ ಹೇಳ್ತಾರೆ, ಅವನು ಬಹಳ ಐಶ್ವರ್ಯವಂತರಾಗಿರುವುದರಿಂದ ನಿನ್ನಲ್ಲಿರುವುದನ್ನೆಲ್ಲ ಮಾರಿ ಬಡವರಿಗೆ ಕೊಡು. ಈ ಮಾತನ್ನ ಕೇಳಿ ಅವನು ಮುಖವನ್ನ ಸಪ್ಪಗೆ ಮಾಡಿಕೊಂಡು ಹೊರಟು ಹೋಗ್ತಾನೆ. ಯಾಕಂತಂದ್ರೆ ಅವರು ಈ ಲೋಕದಲ್ಲಿ ಇರುವಂತ ಸುಖವನ್ನ ಬಿಟ್ಕೊಡೋದಕ್ಕೆ ಇಷ್ಟಪಡೋದು, ತ್ಯಾಗ ಮಾಡೋದಕ್ಕೆ ಇಷ್ಟಪಡೋದು, ದೇವರ ಮಾರ್ಗಗಳಿಗೆ ತಮ್ಮ ಹೃದಯವನ್ನು ಒಪ್ಪಿಸಿಕೊಡುವುದಕ್ಕೆ ಇಷ್ಟಪಡೋದು, ದೇಹದ ಸುಖವನ್ನು, ಈ ಲೋಕದ ಆಸೆಗಳನ್ನು ಪೂರೈಸಿಕೊಳ್ಳುವಂತ ಮಾರ್ಗಗಳನ್ನು ಇಚ್ಛೆ ಪಡ್ತಾರೆ. ಅದರ ಜೊತೆಗೆ ಅಷ್ಟೇ ದೇವರ ಸೇವೆಯನ್ನು, ದೇವರ ರಾಜ್ಯವನ್ನು, ದೇವರನ್ನು ಪ್ರೀತಿಸುವಂತವರು ಎರಡು ಬೇಕು. ಅದಕ್ಕೆ ಸ್ವಾಮಿ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಮಾತುಗಳನ್ನ 24ನೇ ವಚನದಲ್ಲಿ, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ದೇವರು ಹೇಳ್ತಾನೆ, ಪ್ರತಿಫಲ ಸಿಗ್ಬೇಕಾದ್ರೆ ಯಾವ್ದಾದ್ರು ಒಂದು ಕೆಲಸ ಮಾಡು, ಇಲ್ಲ ದೇವರನ್ನ ಪ್ರೀತಿ ಮಾಡು, ಎಲ್ಲರ ಲೋಕನ ಪ್ರೀತಿ ಮಾಡು. ನೀವೆರಡನ್ನೂ ಒಟ್ಟಿಗೆ ಪ್ರೀತಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಎರಡು ದೋಣಿ ಮೇಲೆ
ಮನುಷ್ಯನು ದಡ ಸೇರಕ್ಕಾಗ್ತದೆ. ಯಾವ್ದಾದ್ರು ಒಂದು ದೋಣಿ ಮೇಲೆ ನನ್ನ ಪ್ರಯಾಣವನ್ನು ನಡೆಸಬೇಕಾಗ್ತದೆ. 2 ದೋಣಿ ಇಟ್ಟುಕೊಂಡು ಪ್ರಯಾಣ ಮಾಡೋಕ್ಕಾಗೋದು. ದೇವ್ರ ವಾಕ್ಯ ಹೇಳ್ತದೆ, ನೀನು ಒಬ್ಬನನ್ನ ತಾತ್ಸಾರ ಮಾಡಿ ಒಬ್ಬನನ್ನ ಮಾತ್ರ ಪ್ರೀತಿಸ್ಲಿಕ್ಕೆ ಸಾಧ್ಯ, ಇಬ್ಬರನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಇವರು ಇಬ್ಬರನ್ನ ಪ್ರೀತಿಸುವಂತವರಾಗಿದ್ದಾರೆ. ಅದನ್ನ ದೇವರು ಮೆಚ್ಚೋದಿಲ್ಲ. ಈ ಭೂಮಿ ಮೇಲೆ ಅಂತ ಜನರಿದ್ದಾರೆ, ನಾಟಕೀಯವಾಗಿ ಬದುಕುವಂತವ್ರು, ಎಲ್ಲರನ್ನ ಮೆಚ್ಚಿಸ್ಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥವ್ರು, ಎಲ್ಲರ ಜೊತೆಗೆ ಚೆನ್ನಾಗಿರ್ಬೇಕೆಂಬುದಾಗಿ ಇಷ್ಟಪಡ್ತಕ್ಕಂಥವ್ರು, ಎಲ್ಲಾ ಸುಖವನ್ನ ಅನುಭವಿಸ್ಬೇಕಂತಕ್ಕಂಥವ್ರು, ಯಾವುದನ್ನ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ. ಈ ಕಡೆ ಲೋಕನೂ ಬೇಕು, ಕೆಟ್ಟವ್ರ ಸಹವಾಸನೂ ಬೇಕು, ಕೆಟ್ಟವ್ರ ಜೊತೆಗೂ ಇರಬೇಕು, ಅವರಿಂದ ಸಿಗುವಂತ ಲಾಭನೂ ಬೇಕು. ಈ ಕಡೆ ಒಳ್ಳೆಯವ್ರ ಜೊತೆಲಿ ಇರಬೇಕು, ಒಳ್ಳೆಯವ್ರ ಜೊತೆಲಿ ಇಟ್ಕೊಂಡು ಅವರಿಂದ ಸಿಗುವಂತ ಲಾಭನೂ ಬೇಕು, ಎರಡನ್ನೂ ಅನುಭವಿಸ್ಬೇಕು. ಇಂಥ ಪ್ರವೃತ್ತಿ ಉಳ್ಳವರೇ ಇವರು ಇತ್ತು ಅಲ್ಲ, ಅತ್ತೂ ಇಲ್ಲ. ಇವರು ಮಧ್ಯದಲ್ಲಿ ಇರ್ತಕ್ಕಂಥವ್ರು. 2 ಹಾದಿಗಳು ಹೋಗುವಂತ ಜಾಗದಲ್ಲಿ ಮಧ್ಯದಲ್ಲಿ ನಿಂತುಕೊಂಡು 2 ಕಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಕ್ಕಂಥವ್ರು. ಅದರ ಸ್ವಾಮಿ ಎಷ್ಟೋ ಸಾಮ್ಯಗಳ ಮುಖಾಂತರವಾಗಿ ಇಂಥವರ ಕುರಿತಾಗಿ ಸತ್ಯವೇದದಲ್ಲಿ ನಮಗೆ ತಿಳಿಸಿದ್ದ. ದೇವರು ಈ 4 ರೀತಿಯ ಜನರಲ್ಲಿ ಈ ಭೂಮಿ ಮೇಲೆ ಹೇಗೆ ಅವರು ನಡ್ಕೊಳ್ತಾರೆ ಮತ್ತು ಹೇಗೆ ಅವರ ವಿಷಯದಲ್ಲಿ ತಾನು ನಡ್ಕೊಳ್ತಾನೆ ಎಂಬುದನ್ನು ಕೂಡ ಸತ್ಯವೇದದಲ್ಲಿ ನಮಗೆ ತಿಳಿಸಿದ್ದ. ಇಂಥವ್ರು ಇದ್ದಾರೆ ಈ ಭೂಮಿ ಮೇಲೆ. ಇದನ್ನ ನಾವು ನೋಡ್ತಾ ಇದ್ದೀವಿ. ಕೊನೆಗೆ ಇವರಿಗೆ ತೀರ್ಪುಗಳು ಕೂಡ ಆಗ್ತದೆ, ಅದಕ್ಕೆ ಪ್ರತಿಫಲವನ್ನು ಮಾಡ್ಕೊಳ್ತಾರೆ. ಇವ್ರು ಹೇಗಿರ್ತಾರೆ ಅಂತಂದ್ರೆ, ಈ ಭೂಮಿ ಮೇಲೆ ದೇವರನ್ನ ಪ್ರೀತಿ ಮಾಡುವಂತ ರೀತಿಯಲ್ಲಿ ಇರ್ತಾರೆ. ಆದರೆ ಲೋಕವನ್ನ ಪ್ರೀತಿ ಮಾಡೋದ್ರಿಂದ ಅವ್ರ ದೇವ್ರನ್ನ ಎಷ್ಟೇ ಪ್ರೀತಿ ಮಾಡಿದ್ರು ಕೂಡ ಅದು ಯಾವುದೇ ಲೆಕ್ಕಕ್ಕೆ ಬರುವುದಿಲ್ಲ. ಅವರು ಉಸುಬಿನ ಮೇಲೆ ಮನೆ ಕಟ್ಟಿದ ರೀತಿ ಮನೆ ಕಟ್ತಾರೆ, ನಂಬಿಕೆ ಎಂಬ ಮನೆಯನ್ನು ಕಟ್ತಾರೆ. ಆದ್ರೆ ಅದು ಉಸುಬಿನ ಮೇಲೆ, ಮರಳಿನ ಮೇಲೆ ಕಟ್ಟುವಂತ ಶೋಧನೆಗಳು, ಕಷ್ಟಗಳು, ಸಂಕಟಗಳು, ಸಮಸ್ಯೆಗಳು ಬಂದಾಗ ಅವು ನಿಂತು ಹೋಗೋದಿಲ್ಲ, ಬಿದ್ದು ಹೋಗ್ತದೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ ಇವರ ಪರಿಸ್ಥಿತಿ ಹೇಗಿರ್ತದೆ ಅಂತಂದ್ರೆ, ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ದೇವರು ಅವ್ರನ್ನ ಯಾವುದಕ್ಕೆ ಹೋಲಿಸಿದ್ದಾನೆ ಅಂತ. 27ನೇ ವಚನದಲ್ಲಿ, ಒಬ್ಬನ ವಾಕ್ಯವನ್ನು ಕೇಳಿದಾಗ ಪ್ರಪಂಚದ ಚಿಂತೆಯು, ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾನೆ. ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವನು. ದೇವರ ವಾಕ್ಯ ಕೇಳ್ತಾನೆ, ಖುಷಿ ಪಡ್ತಾನೆ, ಸಂತೋಷ ಪಡ್ತಾನೆ, ಉಲ್ಲಾಸ ಪಡ್ತಾನೆ, ಆನಂದ ಪಡ್ತಾನೆ, ನಂಬಿಕೆ ಇಡ್ತಾನೆ, ಎಲ್ಲ ಇದೆ. ಆದರೆ ಲೋಕದ ವಿಷಯಕ್ಕೆ ಬಂದಾಗ, ಪ್ರಪಂಚದ ವಿಷಯಕ್ಕೆ ಬಂದಾಗ ಇವೆಲ್ಲವುಗಳು ಮರ್ತು ಹೋಗ್ತವೆ. ಮತ್ತೆ ಅದ ಕೊಳದಲ್ಲಿ ಬಿದ್ದು ಈಸಾಡಕ್ ಹೋಗ್ತಾನೆ. ಅಲ್ಲಿರ್ತಕ್ಕಂಥ ಹೊಲಸು ರುಚಿಗಳನ್ನ ಉಂಡು ತಿಂದು ಅನುಭವಿಸಿ ಅದರಲ್ಲೂ ಖುಷಿ ಪಡಕ್ ಹೋಗ್ತಾನೆ. ಅದರಿಂದ ಇವನಲ್ಲಿ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾದಂತ ಪ್ರತಿಫಲವು ಸಿಗೋದಿಲ್ಲ. ಇವನು ದೇವರಿಗಾಗಿ ಯಾವ ಫಲವನ್ನು ಕೊಡಕ್ಕಾಗುವುದಿಲ್ಲ. ಹೇಗಿರ್ತಾನಂತಂದ್ರೆ, ಮುಳ್ಳು ಗಿಡಗಳಲ್ಲಿ ಬಿದ್ದಂತ ಬೀಜವಾಗಿರ್ತಾನೆ. ಬೆಳಿಬೇಕಂತ ಪ್ರಯತ್ನ ಪಟ್ಟರು ಆ ಮುಳ್ಳು ಗಿಡಗಳು ಅವುಗಳನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ. ಪ್ರಪಂಚದ ಒಳಗಡೆ ಬಿದ್ದು ಪ್ರಪಂಚಿಕವಾದಂತ ಚಿಂತೆಯಲ್ಲಿ ಮುಳುಗಿ ಹೋದಾಗ ದೇವರ ಸೇವೆಗಾಗಲಿ, ದೇವರ ರಾಜ್ಯಕ್ಕಾಗಲಿ, ಯೋಜನೆಗಳಿಗಾಗಲಿ, ದೇವರ ಸಂಕಲ್ಪಗಳನ್ನ ಈಡೇರಿಸುವುದಕ್ಕಾಗಲಿ, ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೆ ತನ್ನ ಹೆಗಲನ್ನ ಕೊಡುವುದಕ್ಕಾಗಲಿ ಇವನಿಗೆ ಸಮಯವೇ ಸಿಕ್ಕುವುದಿಲ್ಲ. ಬದಲಾಗಿ ಯೋಚಿಸ್ತಾನೆ, ಅಯ್ಯೋ ನಾನು ಹೀಗ್ ಮಾಡ್ಬೇಕಾಗಿತ್ತು, ಅಯ್ಯೋ ನಾನು ಹಾಗೆ ಮಾಡ್ಬೇಕಾಗಿತ್ತು, ಅಯ್ಯೋ ನಾನು ಈ ರೀತಿ ಇರ್ಬೇಕಾಗಿತ್ತು, ಅಯ್ಯೋ ಅವರು ಆಲಯಕ್ಕೆ ಹೋಗ್ತಾರೆ, ಅಯ್ಯೋ ಅವರಿಗೆ ದೇವರ ಆಶೀರ್ವಾದ ಮಾಡಿದ್ದೇನೆ, ಅಯ್ಯೋ ಅವ್ರಿಗೆ ಹಾಗಾಗಿದೆ, ಅವ್ರಿಗೆ ಹೀಗಾಗಿದೆ, ಅಯ್ಯೋ ಅವ್ರು ಚೆನ್ನಾಗಿ ಆಡ್ತಾರೆ, ಅಯ್ಯೋ ಅವರು ಭಕ್ತಿವಂತರಾಗಿದ್ದಾರೆ, ಅಯ್ಯೋ ದೇವರು ಅವರು ಜನರು ಅವ್ರ ಬಗ್ಗೆ ಒಳ್ಳೆಯವರು ಅಂತಾರೆ.
ಅವ್ರನ್ನ ಕೊಂಡಾಡ್ತಾರೆ, ಅವ್ರ ಬಗ್ಗೆ ಹೆಮ್ಮೆ ಪಡ್ತಾರೆ. ಇವ್ರ ಜೀವಮಾನ ಅಯ್ಯೋ ಅನ್ಕೊಂತಾನೆ ಹೋಗ್ತಾರೆ. ಯಾಕಂತಾರೆ ಇವ್ರು ಯಾವುದಕ್ಕೂ ಗುರಿ ಗೊತ್ತಿಲ್ಲದೆ ಬದುಕ್ತಕ್ಕಂಥ ಇತ್ತು ಅಲ್ಲ ಅತ್ತು ಅಲ್ಲ. ಅದನ್ನು ಪ್ರೀತಿ ಮಾಡ್ತಾರೆ, ಇದನ್ನು ಆಸೆ ಪಡ್ತಾರೆ, ಅದನ್ನು ದೇವರ ರಾಜ್ಯದ ವಿಷಯದಲ್ಲಿ ಇವರು ನಿಷ್ಫಲರಾಗಿರ್ತಾರೆ ಎಂಬುದಾಗಿ. ಇವ್ರು ಹೇಗಿರ್ತಾರೆ ಅಂತಂದ್ರೆ ಇವ್ರ ಜೀವಮಾನ ದೇವರನ್ನ ಪ್ರೀತಿ ಮಾಡ್ತಾರೆ, ದೇವರ ಸೇವೆಯಲ್ಲಿ ಆಸೆ ಪಡ್ತಾರೆ, ದೇವರ ಯೋಜನೆಗಳನ್ನ ಇಷ್ಟಪಡ್ತಾರೆ. ಆದರೆ ಈ ಎಲ್ಲಾ ವಿಷಯಗಳಲ್ಲಿ ಯಾವ ಫಲವನ್ನು ಕಾಣಲಾರದೆ ಕೊಡಲಿಕ್ಕಾಗದೆ ಬರುತ್ತೆ. ದೇವರು ಎಷ್ಟೋ ಅವಕಾಶಗಳನ್ನ ಇವ್ರಿಗೆ ಕೊಡ್ತಾನೆ, ತನ್ನ ಕಡೆಗೆ ತಿರುಕೊಳ್ಳೋದಕ್ಕೆ, ತನ್ನ ಸೇವೆ ಮಾಡೋದಕ್ಕೆ, ತನ್ನ ವಾಕ್ಯವನ್ನ ಸಾರೋದಕ್ಕೆ, ತನಗಾಗಿ ಸಾಕ್ಷಿ ಕೊಡೋದಕ್ಕೆ, ಉತ್ತಮವಾದಂತ ಜೀವಿತವನ್ನ ಜೀವಿಸೋದಕ್ಕೆ, ಲೋಕದ ಪಾಲಿಗೆ ಸತ್ತು ಕ್ರಿಸ್ತನ ಶಿಲುಬೆಯನ್ನು ಹೊತ್ತುಕೊಂಡು ಕ್ರಿಸ್ತನನ್ನ ಹಿಂಬಾಲಿಸೋದಕ್ಕೆ ಬೇಕಾದಂತ ಎಷ್ಟೋ ಅವಕಾಶಗಳನ್ನ ಕೊಡ್ತಾನೆ. ಆದ್ರೆ ಎಲ್ಲಾ ಅವಕಾಶಗಳನ್ನ ಕಳೆದುಕೊಳ್ತಾನೆ ಹೋಗ್ತಾರೆ. ಒಂದು ಜಾಗದಲ್ಲಿ ಇವರು ನಿಂತ್ಕೊಳ್ತಾರೆ. ದೇವರು ಇವರನ್ನ ಪ್ರೀತಿಸಿ ಇವರನ್ನ ತನ್ನ ಕಡೆಗೆ ತಿರುಗಿಸಿಕೊಳ್ಳಬೇಕೆಂಬುದಾಗಿದೆ. ಇವರಿಗೆ ಕಷ್ಟ, ಸಂಕಟ, ಹಿಂಸೆ, ಕಾಯಿಲೆ, ನೋವು, ದುಃಖ ಇವುಗಳನ್ನ ತರ್ತಾನೆ. ತಿರುಗ್ಕೊಳ್ತಾರೇನೋ ಅಂತೇಳಿ ಬರ್ತದೆ, ಅದು ಕಳೆದು ಹೋಗ್ತದೆ. ಅವಾಗ ಅಂಗಲಾಚಿ ಬೇಡ್ತಾರೆ, ದೇವರು ಅವ್ರು ಕ್ಷಮಿಸ್ತಾನೆ, ಅವ್ರು ವಾಸಿ ಮಾಡ್ತಾನೆ, ತಿರುಗಿ ಎದ್ದು ಮತ್ತೆ ಅದೇ ಕೆಲಸ ಮಾಡ್ತಾನೆ. ಯಾವುದು? ಲೋಕವನ್ನ ಅಲ್ಲಿರ್ತಕ್ಕಂಥ ಪ್ರೀತಿ ಅದನ್ನ ಹಿಂಬಾಲಿಸ್ತಾರೆ. ಪ್ರತಿ ಸಾರಿ ಕಷ್ಟಗಳು ಬರ್ತವೆ, ಪ್ರತಿ ಸಾರಿ ಸಮಸ್ಯೆಗಳು ಬರ್ತವೆ, ಪ್ರತಿ ಸಾರಿ ಶೋಧನೆಗಳು ಬರ್ತವೆ, ಪ್ರತಿ ಸಾರಿ ಅಂಗಲ್ಲ ಹಾಸ್ತಾರೆ, ದೇವ್ರು ಕ್ಷಮಿಸ್ತಾನೆ, ಮತ್ತೆ ಹೇಳ್ತಾರೆ, ವಾಸಿ ಮಾಡ್ತಾನೆ, ಮತ್ತು ತಿರುಗಿ ಹೋಗಿ ಅಲ್ಲೇ ನಿಂತ್ಕೊಳ್ತಾನೆ. ಇವ್ರ ಮನಸ್ಸು ಅಲ್ಲೇ. ನಿಮ್ಮ ಗಂಟು ಎಲ್ಲಿರುವುದು, ನಿಮ್ಮ ಮನಸ್ಸು ಅಲ್ಲಿ ಇರುವುದು. ಎಷ್ಟು ಸಾರಿ ಶೋಧನೆಗೊಳಗಾದರೂ ಕೂಡ ಇವರು ಎದ್ದು ಜಯಿಸುವಂತ ಪ್ರಯತ್ನವನ್ನ ಮಾಡುವುದೇ ಇಲ್ಲ. ಎಲ್ಲಾ ಶೋಧನೆಗಳಲ್ಲಿ ಬೀಳ್ತು. ಇವ್ರು ಹೇಗಿರ್ತಾರೆ ಅಂತಂದ್ರೆ ದೇವರ 10 ಆಜ್ಞೆಗಳಲ್ಲಿ ಒಂದಲ್ಲ ಒಂದ್ ರೀತಿಯಲ್ಲಿ ಎಲ್ಲಾ ಆಜ್ಞೆಗಳನ್ನ ಮೀರ್ತಾರೆ. ಒಂದಲ್ಲ 10 ಆಜ್ಞೆಗಳನ್ನ ಮೀರ್ತಾರೆ. ಯಾವ ದಿಕ್ಕಿಗೆ ಬೇಕಾದ್ರೂ ತಿರ್ಕೊಳ್ತಾರೆ. ಗಾಳಿ ಯಾವ ಕಡೆ ಬೀಸ್ತದೆ ಆ ಕಡೆ ಹೋಗೋರು. ಯಾಕಂದ್ರೆ ಇವ್ರಿಗೆ ಅದು ಆವಾಗ ಸರಿ ಕಾಣಿಸ್ತದೆ. 10 ಆಜ್ಞೆಗಳ ವಿಷಯ ಗೊತ್ತು, ಈ ಆಜ್ಞೆಗಳ ವಿಷಯದಲ್ಲಿ ತಿರ್ಕುವಂತೆ ಎಂಬುದಾಗಿ ಗೊತ್ತಿದ್ರು ಈ ಎಲ್ಲಾ ಆಜ್ಞೆಗಳಿಗೆ ವಿರುದ್ಧವಾಗಿ ಜೀವಿಸೋದನ್ನೇ ಆರಿಸ್ಕೊಳ್ತಾರೆ. ಒಂದು ಕೂಡ ನೆರವೇರುತ್ತಿಲ್ಲ. ಎಲ್ಲಾ ಆಜ್ಞೆಗಳು ಬೋಧನೆ ಮಾಡಿ ಎಲ್ಲರಿಗಿಂತ ಚೆನ್ನಾಗಿ ಬಂದ್ರು. ಇವರು ಭಾರವನ್ನ ಬೇರೆಯವ್ರ ಮೇಲೆ ಹೊರಿಸ್ತಾರ ಹೊತ್ತು ಕಿರುಬೆರಳಿಂದಲೂ ಮುಟ್ಟೋರಲ್ಲ ಇವರು. ಲೋಕದ ಸುಖನೂ ಇರ್ಬೇಕು, ದೇವರ ಸೇವೆನೂ ಇರ್ಬೇಕು, ದೇವರ ರಾಜ್ಯನೂ ಇರ್ಬೇಕು, ಈ ಭೂಮಿ ಮೇಲೆ ನಡ್ತಕ್ಕಂಥ ಪಾಪದ ಕಾರ್ಯಗಳು, ನಟನೆ, ಇಬ್ಬರು ಯಜಮಾನರನ್ನ ಸೇರಿಸಿ ಅದ್ರ ದೇವರ ವಾಕ್ಯ ಅದನ್ನ ಅಂಗೀಕಾರ ಮಾಡ್ಕೊಳ್ಳೋದು, ದೇವರು ಅದನ್ನ ಅಂಗೀಕಾರ ಮಾಡ್ಕೊಳ್ಳೋದು. ಕೊನೆಗೆ ಇವ್ರು ಏನ್ ಮಾಡ್ತಾರಂತಂದ್ರೆ, ಇವ್ರ ಪರಿಸ್ಥಿತಿ ಹೇಗಿರ್ತದಂತಂದ್ರೆ, ಇವರು ಲೋಟನ ಹೆಂಡತಿ ರೀತಿ ನಿಂತು ಕೊಡ್ತಾರೆ, ಕಲ್ಲಾಗಿ. ಯಾಕಪ್ಪ ಅಂತಂದ್ರೆ ಇವ್ರ ಪರಿಸ್ಥಿತಿ ಹೇಗಿರ್ತದಂತಂದ್ರೆ, 2 ತಿಮೋಥೆಯದವರ ಬರೆದ ಪತ್ರಿಕೆ 3ನೇ ಅಧ್ಯಾಯ 3-4 ವಚನಗಳಲ್ಲಿ ಹೇಳುವಂತ ಪರಿಸ್ಥಿತಿಯಲ್ಲಿ ಇವರು ಇರ್ತಾರೆ. 2 ತಿಮೋಥೆಯದವರ ಪತ್ರಿಕೆ 3ನೇ ಅಧ್ಯಾಯ 3-4 ವಚನಗಳು ಅಲ್ಲಿ ಹೀಗೆ ಬರೀತಾರೆ. ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆಯಿಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಪ್ಪಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನೇ ಪ್ರೀತಿಸುವವರು, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ಕೊನೆ ಕಾಲದಲ್ಲಿ ಹೇಳುವಂತ ಈ ನಡೆಯುವಂತ ಪ್ರವಾದನೆಯೊಳಗಡೆ ಇವರಿದ್ದಾರೆ. ಈ ಎಲ್ಲಾ ಗುಣಗಳು ಇವರಲ್ಲಿ ತುಂಬಬೇಕು. ದೇವರ ಬಲ ಬೇಕು, ದೇವರ ಸೇವೆ ಬೇಕು. ಆದರೆ ಅದು ಭಕ್ತಿಯ ವೇಷವಾಗಿದೆ ಹೊರತು ಅದರ ನಿಜವಾದಂತಹ ಬಲವನ್ನ ಇವರು ತಿರಸ್ಕಾರ ಉಂಟು.
ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವವರು ಭಕ್ತಿಯ ವಯಸ್ಸ ಬಿದ್ದು ಕೇವಲ ತೋರ್ವಿಕೆಗಾಗಿ ವೇಷ ಹಾಕಿಕೊಂಡು ಭಕ್ತರ ಹಾಗೆ ನಟಿಸುವಂತವರು, ಜೀವಿಸುವಂತವರು. ಹೇಳ್ಕೊಳ್ಳೋದಕ್ಕೆ ಕ್ರೈಸ್ತರು, ಹೇಳ್ಕೊಳ್ಳೋದಕ್ಕೆ ಎಲ್ಲಾ ವಿಷಯದಲ್ಲೂ ಕ್ರೈಸ್ತೀಯತೆಯನ್ನು ಅನುಸರಿಸಿ ನಡೆಯುವಂತ ರೀತಿ ನಟನೆಗಳನ್ನ ಮಾಡ್ತಾರೆ. ಎಲ್ಲಾ ವಿಷಯದಲ್ಲಿ ಕೆಲವು ಸಾರಿ ಇವರು ಒಂದು ಹೆಜ್ಜೆ ಮುಂದೆ ಇರ್ತಾರೆ, ಆದ್ರೆ ಭಾರ ಬರುವಂತ ಸಮಯದಲ್ಲಿ ಎಲ್ಲಾರಕ್ಕಿಂತ ಹಿಂದೆ ನಿಂತ ಬೇರೆಯವರ ತಂದಲು ಮುಂದೆ ನಿಲ್ಲಿಸ್ಬಿಟ್ಟು ಹಿಂದಕ್ಕೆ ಕಡೆ ಲಾಸ್ಟ್ ಭಾರವನ್ನ ಹೊತ್ಕೊಳ್ಳೋದಕ್ಕೆ ಇಷ್ಟ. ದ್ವೇಷ. ದೇವರು ಅವಕಾಶ ಮಾಡಿಕೊಟ್ಟಾಗ ಎಲ್ಲಾ ರೀತಿಯಂತ ಅವಕಾಶಗಳಿಂದ ಇವರು ತಮಗೆ ತಾವೇ ವಂಚನೆ ಮಾಡಿಕೊಳ್ತಾರೆ. ಇಂಥವ್ರ ಕುರಿತು ಸ್ವಾಮಿ ಈ ರೀತಿ ಹೇಳ್ತಾನೆ 25ನೇ ಅಧ್ಯಾಯದಲ್ಲಿ ಇವ್ರನ್ನ ಯಾವ ಒಂದು ಗುಂಪಿಗೆ ಸೇರಿಸ್ತಾನೆ ಅಂತಂದ್ರೆ, ಇಲ್ಲಿ ನಾವು ನೋಡ್ತೇವೆ 10 ಮಂದಿ ಕನ್ನಿಕೆಯರ ಸಾಮ್ಯವನ್ನ ನಾವು ನೋಡುವಂತರಾಗಿ. ಈ 10 ಮಂದಿ ಕನ್ನಿಕೆಯರ ಸಾಮ್ಯದಲ್ಲಿ 5 ಮಂದಿ ಬುದ್ಧಿವಂತರು, ಇನ್ನು 5 ಮಂದಿ ಬುದ್ಧಿ ಇಲ್ಲದವರಾಗಿ ಇವರು ಈ ಗುಂಪಿನಲ್ಲಿ ಸೇರಿದವರಾಗಿರ್ತಾರೆ. 1ನೇ ವಚನದಿಂದ, ಆಗ ಪರಲೋಕ ರಾಜ್ಯವು ಆರ್ತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯೆಯರಿಗೆ ಹೋಲಿಕೆ ಆಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತರು. ಬುದ್ಧಿ ಇಲ್ಲದವರು ತಮ್ಮ ಆರ್ತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತರು ತಮ್ಮ ಆರ್ತಿಗಳು ಕೂಡ ಪಾತ್ರೆಗಳಲ್ಲಿ ಎಣ್ಣೆಯನ್ನು ತಗೊಂಡು. ಇವ್ರ ಜೀವನ ಹೇಗಿರ್ತದಂತಂದ್ರೆ ಆರತಿ ಮಾತ್ರ ಇದೆ ನೋಡಿ. ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ, ಬೆಳಕು ನಾವು ಪ್ರಕಾಶಿಸಬೇಕು. ನಮ್ಮ ಕೈಯಲ್ಲೂ ಕೂಡ ಅದು ದೀಪ ಮಾತ್ರ ಉರಿತಾ ಇದೆ, ಯಾಕಂದ್ರೆ ಅದ್ರಲ್ಲಿ ಎಣ್ಣೆನೇ ಇಲ್ಲ. ಆದ್ರೂ ಆರತಿ ತಕೊಂಡು ಬಂದರೆ ಎಲ್ರು ಬಂದೆ ನಿಂತ್ಕೊಳ್ಳೋದು, ಮುಂದಿರ್ತಾರೆ. ಬರ್ಲಿ, ಆ ಟೈಮ್ ಬರ್ಲಿ, ನಾವು ದೀಪ ಹಚ್ಕೊಡ್ತೀವಿ, ಉರಿಸ್ತೀವಿ. ನಾವು ಕಾಯ್ತಾ ಇದ್ದೀವಿ, ನಾವು ಮೊದಲಿಂಗನ ಕಾಯ್ತಾ ಇದ್ದೀವಿ. ಈ ಭೂಮಿ ಮೇಲೆ ಅಂತ ಜನರಿದ್ದಾರೆ, ಕೊನೆವರೆಗೂ ಇರ್ತಾರೆ. ಇವರು ಯೇಸು ಸ್ವಾಮಿ ಬರೋ ತನಕ ಇರ್ತಾನೆ. ಆ ಯೇಸು ಸ್ವಾಮಿಯನ್ನು ಎದುರು ನೋಡ್ತಕ್ಕಂಥ ಗುಂಪಿನಲ್ಲಿ ಇವರೇ ಮುಂದೆ ನಿಂತಿರ್ತಾರೆ. ಯಾಕಂತಾರೆ ಇವ್ರಿಗೆ ನಿರೀಕ್ಷೆ ಇದೆ. ಆ ನಿರೀಕ್ಷೆಯಲ್ಲಿ ದೇವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಆ ನಿರೀಕ್ಷೆ ಮೇಲೂ ಭರವಸೆ ಇಟ್ಟಿದ್ದಾರೆ. ದೇವರ ಎಲ್ಲಾ ವಾಕ್ಯದ ಅನುಭವ ಇದೆ, ಸತ್ಯ ಇದೆ, ತಿಳುವಳಿಕೆ ಇದೆ, ವಿವೇಕ ಇದೆ, ಇವೆಲ್ಲ ಇದೆ. ಆದ್ರೆ ಇವೆಲ್ಲವುಗಳು ಕೂಡ ಎಲ್ಲೂ ಕೂಡ ಇವ್ರ ಜೀವಮಾನದಲ್ಲಿ ದೇವರ ಘನತೆಗಾಗಿ, ದೇವರ ಮಹಿಮೆಗಾಗಿ ಉಪಯೋಗಿಸುವಂತ ಪ್ರಯತ್ನವನ್ನ ಮಾಡ್ಲಿಲ್ಲ. ಎಷ್ಟೇ ಅವಕಾಶಗಳು ಬಂದ್ರು ಸಹ ಆ ಸಮಯದಲ್ಲಿ ಅದರ ಬಗ್ಗೆ ಯಾವುದೇ ರೀತಿಯಾದಂತ ಭಾರವನ್ನು ಹೊತ್ಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ. ಹಿಂದೆ ಸರಿತಾ ಕೊನೆಗೆ ಕೊನೆಗೆ ಆಶೀರ್ವಾದವನ್ನ ಕೊಡುವಂತ ಮುಗಿಸ್ಬಿಟ್ರೆ ಅಲ್ಲೇ ಇಂಥವ್ರನ್ನ ಸ್ವಾಮಿ ಈ ರೀತಿ ಹೇಳುವಂತವನಾಗಿದ್ದ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ ಲಾಸ್ಟ್ಗೆ ಇವ್ರ ಪರಿಸ್ಥಿತಿ ಹೇಗಾಗ್ತದಂತಂದ್ರೆ, ಯಾವ ಗುಂಪಿನಲ್ಲಿ ಇರ್ತಾರೆ ಅಂತಂದ್ರೆ, ಈ ಭೂಮಿ ಮೇಲೆ ಇದ್ದಾರೆ ದೇವರಿಗೋಸ್ಕರ ಎಲ್ಲಾ ರೀತಿಯಲ್ಲಿ, ಆದ್ರೆ ಅವ್ರ ಜೀವಮಾನ ಹೀಗಿರ್ತದೆ. 21ನೇ ವಚನದಿಂದ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರು. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದೂ ನಿಮ್ಮ ಗುರುತನ್ನು ಕಾಣುವೆನು. ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿದರು. ಇವರು ದೇವ ಜನರ ಜೊತೆಯಲ್ಲಿ ಇದ್ದುಕೊಂಡು, ದೇವರ ಸೇವೆಯಲ್ಲಿ ಇದ್ದುಕೊಂಡು ಇಂಥ ರೀತಿಯಾದಂತಹ ನಡವಳಿಕೆಯನ್ನು ಅನುಭವಿಸ್ತಕ್ಕಂಥ ಜನರು. ಅಂದ್ರೆ ಇಂಥ ರೀತಿಯ ಜನರು ಎಲ್ಲಾ ವರ್ಗದಲ್ಲೂ ಇದ್ದಾರೆ. ದೇವರನ್ನ ನಂಬಿರುವಂತ ಎಲ್ಲಾ ರೀತಿಯ ಜನರ ಮಧ್ಯದಲ್ಲಿ ಇವರು ವಾಸಿಸ್ತಾರೆ.
ಇವ್ರ ನಡವಳಿಕೆಗಳೆಲ್ಲ ಲೋಕದ ಕಡೆಗೆ ವಾಲ್ತವೆ ಹೊರತು ಎಂದೂ ಕೂಡ ದೇವರ ನಿಯಮಗಳ ಕಡೆಗೆ, ದೇವರ ಯೋಜನೆಯ ಕಡೆಗೆ, ದೇವರ ಸಂಕಲ್ಪದ ಕಡೆಗೆ ಯಾವತ್ತೂ ಕೂಡ ಅದರ ಭಾರವನ್ನು ಹೊತ್ಕೊಳ್ಳೋದಕ್ಕೆ ಮನಸ್ಸೇ ಮಾಡ್ಲಿಲ್ಲ. ಸೋಲಿಕೆ ಮಾತ್ರ ಆರ್ತಿ ಹಿಡ್ಕೊಂಡು ನಿಂತಿರ್ತಾರೆ. ಬಟ್ ಮನ್ಸಲ್ಲಿ ಮಾತ್ರ ಪರಲೋಕಕ್ಕೆ ಹೋಗೋ ಅವಸರ ಇಲ್ಲ. ಅನೇಕ ಸಾರಿ ಅಂಕಲ್ ಲೋಕೇಶ್, ನಿಮ್ ಮೈಕ್ ಮ್ಯೂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಅಂಕಲ್. ಮಾಡಿದ್ರ ಇವ್ರ ಪರಿಸ್ಥಿತಿ ಹೀಗಿರ್ತದೆ. ಕೊನೆಗೆ ಸಿಗುವಂತ ತೀರ್ಪು ಏನು? ಇವ್ರ ಮನಸ್ಸಿನಲ್ಲಿ ಎಷ್ಟೇ ಆಸೆ ಇಟ್ಕೊಂಡು ಅಲ್ಲಿ ನಿಂತಿದ್ರು ಸಹ ಸ್ವಾಮಿ ಹೇಳ್ತಾನೆ, ನೀವ್ಯಾರಪ್ಪ? ಅಯ್ಯೋ ಸ್ವಾಮಿ, ಗೊತ್ತಿಲ್ವಾ? ನೀನ್ ವಾಕ್ಯ ಕೇಳಿದ್ವಿ, ನಿನ್ ಚರ್ಚೆಗೆ ಬಂದ್ವಿ, ನಿನ್ ಕಾಣಿಕೆ ಕೊಟ್ವಿ, ನೀನ್ ಹೇಳಿದ್ದೆಲ್ಲ ಕೇಳ್ಕೊಂಡ್ವಿ, ಎಷ್ಟೊಂದು ಪ್ರೀತಿ ಮಾಡಿದ್ವಿ, ನಿನ್ನ ಹೆಸರಿನ ಮೇಲೆ ಎಷ್ಟೊಟ್ಟು ಅದ್ಭುತ ಕಾರ್ಯಗಳನ್ನ ಮಾಡಿದ್ವಿ, ಎಷ್ಟೋ ಕೂಟುಗಳನ್ನ ನಡೆಸಿದ್ವಿ, ಎಂತೆಂಥದ್ದೋ ಮಾಡಿದ್ವಿ. ಸ್ವಾಮಿ ಹೇಳ್ತಾರೆ, ನೀವ್ಯಾರೋ ನನಗ್ ಗೊತ್ತು. ಧರ್ಮವನ್ನ ಮೀರಿ ನಡೆಯುವ ಪ್ರೀತಿ ಮಾಡದಂತೂ ನಿಜ, ಆದ್ರೆ ಆ ಪ್ರೀತಿನಲ್ಲಿ ನಿಷ್ಕಪಟವಾದ ಪ್ರೀತಿ ಇರ್ಲಿಲ್ಲ, ಯಥಾರ್ಥವಾದ ಪ್ರೀತಿ ಇರ್ಲಿಲ್ಲ, ಕಪಟದಿಂದ ತುಂಬಿಟ್ಟ. ಎಲ್ಲಾನ ನೀವು ಇನ್ನೊಬ್ಬರ ಮೇಲೆ ಭಾರ ಹೊರಿಸಿದ್ರೆ ಹೊರತು, ಬೇರೆಯವ್ರ ದುಡ್ಡಿಂದ ಮಾಡಿದ್ರೆ ಹೊರತು, ನಿಮ್ಮ ಸ್ವಂತ ಪ್ರಯಾಸದಿಂದ ಬೆವರು ಸುರಿಸುತ್ತಂತ ಫಲದಿಂದ ನೀವು ದೇವ್ರಿಗೆ 10 ದುಡ್ಡು ಹಾಕ್ಲಿಲ್ಲ, ದೇವ್ರಿಗೆ ಖರ್ಚು ಮಾಡ್ಲಿಲ್ಲ, ದೇವ್ರ ಸೇವೆ ಮಾಡ್ಲಿಲ್ಲ, ದೇವರ ಘನತೆಗಾಗಿ, ದೇವರ ಗೌರವಕ್ಕಾಗಿ ಎಲ್ಲಾ ಪರಿಸ್ಥಿತಿಗಳನ್ನ ಎದುರಿಸಿ ನಿಂತು ದೇವರಿಗೆ ಸಾಕ್ಷಿ ಕೊಡುವಂತ ಪ್ರಯತ್ನ ಪಡ್ಲಿಲ್ಲ. ಅಂತ ಸಮಯದಲ್ಲಿ ದೇವ್ರನ್ನ ಮುಂದೆ ಮಾಡಿಬಿಟ್ಬಿಟ್ಟು ಬೇರೆಯವ್ರನ್ನ ಮುಂದೆ ಮಾಡಿ ನೀವು ಹಿಂದಿಗೆ ಸರಿದ್ರೆ ಹೊರತು ಎಲ್ಲೂ ನನ್ನ ಘನತೆಗಾಗಿ ನೀವು ನಿಂತ್ಕೊಳ್ಳುವಂತ ಪ್ರಯತ್ನ ಮಾಡಿ ಎಷ್ಟೋ ಅವಕಾಶಗಳನ್ನ ಸ್ವಾಮಿ ಇವರಿಗಾಗಿ ಮಾತುಗಳನ್ನ ಹೇಳ್ತಾರೆ. ಮತ್ತೆ ಬರೆದಂತ ಸುವಾರ್ತೆ 23ನೇ ಅಧ್ಯಾಯದಲ್ಲಿ 37ನೇ ವಚನದಲ್ಲಿ, ಅಧ್ಯಾಯ 37ನೇ ವಚನದಲ್ಲಿ, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣವನ್ನು ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳಿಸುವ ಕೊಟ್ಟವರನ್ನು ಕಲ್ಲಿಸಿದು ಕೊಲ್ಲುವವಳೇ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು. ನಿನ್ನ ಎಲ್ಲಾ ನಡವಳಿಕೆಗಳನ್ನ ನಾನು ಗಮನಿಸುವಾಗ ನಿನ್ ಮೇಲೆ ನನಗೆ ಪ್ರೀತಿ ಇನ್ನಷ್ಟು ಇತ್ತು. ನಿನ್ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಅದಕ್ಕಾಗಿ ನಾನು ನಿನಗೆ ಹೊಡೆದೆ ಶಿಕ್ಷೆ ಮಾಡಿ ನಿನ್ನನ್ನು ದಂಡಿಸಿದೆ, ನನ್ನ ಕಡೆ ತಿರ್ಕೊಳ್ಳುವಂತ ಎಲ್ಲಾ ಅವಕಾಶಗಳನ್ನ ಕೊಟ್ಟೆ. ಯಾಕಂದ್ರೆ ನನಗೆ ಮನಸ್ಸಿತ್ತು, ಕೋಳಿ ತನ್ನ ಮರಿಗಳನ್ನ ತನ್ನ ರೆಕ್ಕೆಗಳ ಮರೆಗೆ ಸೇರಿಸ್ಕೊಳ್ಳುವ ಹಾಗೆ ನಿನ್ನನ್ನು ಸೇರಿಸ್ಕೊಳ್ಬೇಕು, ನಿನ್ನನ್ನು ಜೊತೆಗೆ ಸೇರಿಸ್ಕೊಳ್ಬೇಕು, ನಿನ್ನನ್ನು ಜೋಪಾನ ಮಾಡ್ಬೇಕು, ನಿನ್ನನ್ನು ಸಂರಕ್ಷಿಸ್ಬೇಕು. ಆದ್ರೆ ಏನ್ ಮಾಡೋದು? ನನಗ್ ಮನಸ್ಸಿತ್ತು. ಮುಂದೆ ಹೇಳ್ತಾನೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಎಷ್ಟು ಅವಕಾಶಗಳನ್ನ ಮಾಡು, ನನ್ನ ಹಿಂಬಾಲಿಸೋದಕ್ಕೆ ಸಾಕಷ್ಟು ಅವಕಾಶಗಳನ್ನ ಮಾಡು, ನನ್ನ ನೊಗ ಹೊರೋದಕ್ಕೆ ಸಾಕಷ್ಟು ಅವಕಾಶಗಳನ್ನ ಮಾಡಿಕೊಟ್ರೆ, ಆದ್ರೆ ನೀವು ಯಾವುದನ್ನು ಕೂಡ ಮುಟ್ಲಿಲ್ಲ. ಯಾಕಂತಂದ್ರೆ ನನ್ನ ಹಿಂದೆ ಬರೋದಕ್ಕೆ ನಿಮ್ಗೆ ಮನಸ್ಸಿದೆ. ನೀವು ಲೋಕವನ್ನೇ ಪ್ರೀತಿ ಮಾಡಿ ಲೋಟನ ಹೆಂಡತಿ ಹಾಗೆ ಹಿಂದಕ್ಕೆ ನೋಡಿದ್ರೆ ಹೊರತು ನಾನು ಹೇಳಿದ ಕಡೆಗೆ ನೀವು ನೋಡ್ಲೇ ಇಲ್ಲ, ನನ್ನ ಹಿಂದೆ ನೀವು ಬರಲೇ ಇಲ್ಲ. ಕೊನೆಗೆ ನೀವು ಕಲ್ಲಾಗಿ ಉಪ್ಪಾಗಿ ನಿಂತು ಈಗ ಬಂದು ಸ್ವಾಮಿ ಸ್ವಾಮಿ ನಾವು ಇವ್ರ ಜೊತೆಲಿ ಇದ್ವಲ್ಲ ಅಂತಂದ್ರೆ ನಾನೇನ್ ಹೇಳಿ, ನಾನೇನ್ ಹೇಳಿ? ಧರ್ಮ ಮೀರಿ ನಡೆಯುವವರೇ, ನೀವು ಯಾರು ನನಗೆ ಗೊತ್ತಿಲ್ಲ. ಅಲ್ಲಿ ಮುಂದೆ ಹೋಗಿ ಹೇಳ್ತಾನೆ ಇತ್ತು, ನೋಡಿರಿ ನಿಮ್ಮ ಆಲಯವು ನಿಮಗೆ ಬರಿದಾಗಿ ಕೊಟ್ಟಿದೆ, ಮನೆಗೆ
ದೇವರ ಸನ್ನಿಧಾನದಲ್ಲಿ ಇವ್ರಿಗೆ ಯಾವ ರೀತಿಯಾದಂತ ಅವಕಾಶಗಳು ಸಿಗೋದಿಲ್ಲ. ನಿರಾಶೆ ಅವ್ರಿಗೆ ಕಾದಿತ್ತು. ನನ್ನನ್ನ ಬಿಟ್ಟು ತೊಲಗಿರಿ ಎಂಬ ಮಾತನ್ನ ಕೇಳಬೇಕು. ಮುಂದೆ ಇನ್ನೊಂದು ಮಾತನ್ನ ಹೇಳ್ತಾನೆ. ಮತ್ತಾದ್ನ ಸುವಾರ್ತೆ 11:24. ಅಯ್ಯೋ ಕೊರಾಜಿನೇ, ಅಯ್ಯೋ ಬೆತ್ಸಾಯಿದವೇ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳನ್ನು ತೂರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿ ಅವರು ಆಗಲೇ ಗೋಣಿ ಹೊತ್ತುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ಆದರೆ ನ್ಯಾಯ ವಿಚಾರಣೆ ದಿನದಲ್ಲಿ ನಿಮ್ಮ ಗತಿಗಿಂತಲೂ ತೂರ್ ಸೀದೋನ್ ಪಟ್ಟಣಗಳ ಗತಿಯು ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ. ಎಲ್ಲಾ ಕಪರ್ನೌಮೆ, ನೀನು ಪರಲೋಕಕ್ಕೆ ಏರಿಸಲ್ಪಡುವೆಯಾ? ಪಾತಾಳಕ್ಕೆ ಇಳಿವಿ. ನಿನ್ನಲ್ಲಿ ನಡೆದ ಮಹತ್ ಕಾರ್ಯಗಳು ಸೋದೋಮಿನಲ್ಲಿ ನಡೆದಿದ್ದರೆ ಅದು ಇಂದಿನವರೆಗೂ ಉಳಿಯುತ್ತಿತ್ತು. ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿನ್ನ ಗತಿಗಿಂತಲೂ ಸೋದೋಮ್ ಸೀಮೆಯ ಗತಿಯು ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ. ಈ ಭೂಮಿ ಮೇಲೆ 4ನೇ ಗುಂಪಿಗೆ ಸೇರಿದಂತ ಜನರ ಗತಿ ಹೀಗಾಗಿ, ನಿಮ್ಮನ್ನು ಸೇರಿಸ್ಕೊಳ್ಳೋದಕ್ಕೆ ನನಗೆ ಮನಸ್ಸಿದೆ. ನನ್ನ ರೆಕ್ಕೆ ಮರೆಯಲ್ಲಿ ನಿಮ್ಮನ್ನು ಕೂರಿಸ್ಕೊಳ್ಳಿಕ್ಕೆ ನಾನು ಕಾಯ್ತಾ ಎದುರು ನೋಡ್ತಾ ಇದ್ದೆ. ನಿಮ್ಮ ಆಯುಷ್ ಕಾಲದ ಕೊನೆಯ ದಿನಗಳ ಉಸಿರಿರುವ ಕೊನೆಯ ದಿನದವರೆಗೂ ನಿಮಗೆ ಅವಕಾಶವನ್ನು ಕೊಟ್ಟೆ. ಉಸಿರು ಬಿಡುವಾಗಲೂ ನೀವು ಲೋಕದ ಕಡೆಗೆ ಯೋಚನೆ ಮಾಡಿದ್ರೆ ಹೊರತು ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ. ನನ್ನ ನೀತಿಯ ಬಗ್ಗೆ ಯೋಚನೆ ಮಾಡಲಿಲ್ಲ. ಕೇವಲ ಅಲ್ಲಿಯ ತನಕನೂ ನೀವು ನಾಟಕ ಆಡ್ತಿರ್ತದೆ. ಉಸಿರು ಹೋಗುವಾಗಲೂ ಲೋಕಕ್ಕೆ ನೀವು ಆಸೆ ಪಟ್ರಿ. ಲೋಟನ ಮುಗಿದ ಮೇಲೆ ಬಂದು ನಿಂತುಕೊಂಡು ಅಯ್ಯೋ ಸ್ವಾಮಿ ನಾವು ಹೀಗಿದ್ವಿ ಹಾಕಿದ್ವಿ ಅಂತಂದ್ರೆ ನಾನು ಪುರಾಜೇನೆ ಬೆತ್ಸಾಯಿದ್ದೇವೆ. ನಾನೇನು ಹೇಳಿ, ನೀವು ನನ್ನ ಮಾತು ಕೇಳಿದ್ರೆ ಈ ಗತಿ ಬರ್ತಿರ್ಲಿ. ನೀವು ಆ ದಿನದಲ್ಲಿ ನ್ಯಾಯ ವಿಚಾರಣೆಯಲ್ಲಿ ನಿತ್ಯ ಜೀವದ ಫಲವನ್ನ ನೀವು ಹೊಂದಬೇಕು ಅಂತ ಇದ್ದೀರ. ಅದೆಲ್ಲ ಸಿಗ್ತದೆ. ಆ ದಿನದಲ್ಲಿ ನಿಮ್ಮ ಗತಿ ಹೇಗಿರ್ತದಂತಂದ್ರೆ ಸೊದೋಮ್ ಗೊಮೋರ ಪಟ್ಟಣಕ್ಕಿಂತ ಅದು ಗತಿ ಆಗುತ್ತೆ. ಪ್ರಿಯ ಸಹೋದರ ಸಹೋದರಿಯರೇ, ಯಾಕೆ ವಾಕ್ಯಗಳನ್ನ ಹೇಳ್ತಿದ್ದೇನೆ? ಕ್ರೈಸ್ತರಲ್ಲಿ, ಕ್ರಿಸ್ತನನ್ನ ನಂಬಿದವರಲ್ಲಿ, ಕ್ರಿಸ್ತನಿಗಾಗಿ ನಿರೀಕ್ಷೆಯಿಂದ ಬದುಕುತ್ತಿರುವಂತ ಜನರಲ್ಲಿ ಈ ಗುಂಪಿನವರು ಬಹಳ ಇದ್ದಾರೆ. ಇವರಿಗೆ ದೊಡ್ಡ ನಷ್ಟ ಆಗ್ತದೆ. ದೇವರು ಇವತ್ತಿಗೂ ಕೂಡ ಕೋಳಿ ತನ್ನ ಮರಿಗಳನ್ನ ರೆಕ್ಕೆಗಳ ಮರೆಗೆ ಸೇರಿಸಿಕೊಳ್ಳುವ ಹಾಗೆ ಅವ್ರಿಗೋಸ್ಕರ ಹಂಬಲಿಸ್ತಿದ್ದಾನೆ. ನಾಳೆ ಇವರಿಗಾಗಿ ಇಂಥ ತೀರ್ಪನ್ನ ಕೊಡೋದಕ್ಕೆ ಆತನು ಈಗಲೇ ನೊಂದುಕೊಳ್ತಿದ್ದಾನೆ. ಅದಕ್ಕಾಗಿ ಆತನು ಈ ಮಮತೆಯ ಕರೆಯನ್ನ ಈ ಲೋಕದಲ್ಲಿ ತನ್ನನ್ನು ಪ್ರೀತಿಸಲು ಪ್ರಯತ್ನಿಸುತ್ತಿರುವಂತ ಇಂಥ ರೀತಿಯ ಗುಂಪಿನ ಜನರಿಗೆ ಈ ಎಚ್ಚರಿಕೆ ಸಂದೇಶವನ್ನು ಕೊಡುತ್ತಾರೆ. ಇದರಲ್ಲಿ ನನ್ನನ್ನು ಕೂಡ ನಾನು ಪರೀಕ್ಷೆ ಮಾಡ್ತೀನಿ. ಬೋಧನೆ ಮಾಡ್ತಾ ಇದ್ದೀನಿ. ಈಗ ನಾನು ಬೋಧನೆ ಮಾಡ್ತಿದ್ದೀನಿ. ಎಲ್ಲಿಯಾದ್ರೂ ಈ ಗುಂಪಿನಲ್ಲಿ ನಾನು ಇದ್ದೀನಾ? ನಾನು ಗೊತ್ತೋ ಗೊತ್ತಿಲ್ಲದೆ ಇವ್ರ ಮಧ್ಯದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೇನೆ ಅಂತ ಹೇಳಿ ನನ್ನನ್ನು ನಾನು ಪರೀಕ್ಷೆ ಮಾಡ್ತೀನಿ. ಪ್ರತಿಯೊಬ್ಬ ಕ್ರೈಸ್ತನು ಸಹ ಈ ಕೊನೆ ಗಳಿಗೆಯಲ್ಲಿ ತನ್ನ ನಂಬಿಕೆ ಎಂತಾದ್ದು, ಯಥಾರ್ಥವಾದದ್ದ, ನಿಷ್ಕಪಟವಾದದ್ದ, ಪರಿಶುದ್ಧವಾದದ್ದ ಎತ್ತರಿ ಕೇಳ್ತಾನೆ. ನಿನ್ನ ನಂಬಿಕೆ ಎಲ್ಲಿ? ಮುಳುಗ್ತಿರ್ತಾನೆ. ಅಯ್ಯೋ ಸ್ವಾಮಿ ನನ್ನನ್ನು ಹಿಡ್ಕೋ, ಸ್ವಾಮಿ ಕಟ್ಟಿ ನಿನ್ನ ನಂಬಿಕೆ ಎಲ್ಲಿ? ಈ ಪ್ರಶ್ನೆ ಮಾಡ್ತಾನೆ, ಸ್ವಾಮಿ ಎಲ್ಲಿ ನಿನ್ನ ನಂಬಿಕೆ? ಪೌಲನು ಹೇಳ್ತಾನೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲೋ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ತಾರೆ. ಈ ಕೊನೆ ಕಾಲದಲ್ಲಿ ಪ್ರತಿಯೊಬ್ಬ ಕ್ರೈಸ್ತನು ಈ ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಮತ್ತು ಎಚ್ಚರಿಕೆ ವಹಿಸಬೇಕಾಗಿದೆ ಮತ್ತು ತಾನು ಎಲ್ಲಿದ್ದೇನೆ ಎಂಬತಕ್ಕಂಥ ಅರಿವು ಅವನಿಗಿರಬೇಕಾಗಿದೆ. ತಾನು ಮಾಡುವಂತಹ ಪ್ರತಿಯೊಂದು ಕೆಲಸವನ್ನ ತಕ್ಕಡಿಗೆ ಹಾಕಿ ತೂಗಬೇಕಾಗ್ತದೆ. ಎಲ್ಲಿ ತಾನು ಕಡಿಮೆಯಾಗಿ ಕಂಡು ಬರ್ತೇನೋ ಎಂಬತಕ್ಕಂಥ ಭಯ ಕ್ರೈಸ್ತರಿಗೆ ಹುಟ್ಟಬೇಕಾಗಿದೆ. ದೇವರು ತಕ್ಕಡಿಗಾಗಿ ತೂಗುವಾಗ ಬೆಲ್ಶಚ್ಚರನಿಗೆ ಹೇಳಿದ ಹಾಗೆ ದೇವರು ನಿನ್ನನ್ನು ತಕ್ಕಡಿಯಲ್ಲಿ ತೂಗಿದ್ದಾನೆ, ಕಡಿಮೆಯಾಗಿ ಕಂಡು. ಆ ತೀರ್ಪು ಬರುವಂತ ಸಮಯದಲ್ಲಿ ಬಂದ ನಂತರ ನಮಗೆ ಪಶ್ಚಾತ್ತಾಪ ಪಡೋದಕ್ಕೆ
ದೇವರ ಕಡೆಗೆ ಹೋಗೋದಕ್ಕೆ, ದೇವರಲ್ಲಿ ಸಿಗ್ಬೇಕಾದ ಆಶೀರ್ವಾದಗಳನ್ನ ಹೊಂದ್ಕೊಳ್ಳೋದಕ್ಕೆ, ಮಾಡ್ಕೊಳ್ಳಿಕ್ಕೆ, ನಾವು ಈ ಭೂಮಿ ಮೇಲೆ ಮಾಡಬೇಕಾದಂತ ಕಾರ್ಯಗಳನ್ನ ಮಾಡೋದಕ್ಕೆ ಸಮಯವಿರುವುದಿಲ್ಲ. ಆದರೆ ಸಮಯವಿರುವಾಗಲೇ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ದೇವರು ನಮ್ಮನ್ನು ಎಚ್ಚರಿಸುವಾಗಲೇ ನಮಗಿರುವಂತ ಈ ಸಣ್ಣ ಅಲ್ಪ ಸಮಯದಲ್ಲಾದರೂ ದೇವರ ಚಿತ್ತಕ್ಕೆ ನಾವು ಹೆಗಲನ್ನ ಕೊಟ್ರೆ, ಯಾವನಾದರೂ ನನ್ನ ಹಿಂದೆ ಬರಬೇಕಾದ್ರೆ ನನ್ನ ಸಿಲುಬೆಯನ್ನು ದೇವರ ಯೋಜನೆಗಳಿಗೋಸ್ಕರ, ನಮ್ಮ ಜೀವಮಾನದಲ್ಲಿ ದೇವರ ಚಿತ್ತವನ್ನು ನೆರವೇರಿಸೋದಕ್ಕೋಸ್ಕರ ನಮ್ಮ ಹೆಗಲನ್ನು ಕೊಡಬೇಕು. ಕಷ್ಟ, ಹಿಂಸೆ ಆಗಲಿ, ನೋವಾಗಿ, ದುಃಖ ಏನೇ ಬಂದರೂ ಕ್ರಿಸ್ತನನ್ನ ಪ್ರೀತಿಸುವಂತಹ ಹೃದಯಕ್ಕೆ ಅವು ಯಾವುದು ಕೂಡ ಭಾರವೇ ಆಗುವುದಿಲ್ಲ. ಅಂತ ಒಂದು ಕ್ಷಣಗಳನ್ನ ನಾವು ಅನುಭವಿಸಬೇಕಾಗ್ತದೆ. ಅಂತ ಪ್ರೀತಿಯನ್ನ ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳಬೇಕಾಗ್ತದೆ. ಯಾಕಂದ್ರೆ ಸ್ವಾಮಿ ಹೇಳ್ತಾನೆ, ನಿನ್ನ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ನೀನು ನನ್ನನ್ನು. ದೇವರು ಬೇಕಾಗಿರೋದು ಯಥಾರ್ಥವಾದ, ಪರಿಶುದ್ಧವಾದ, ಯಥಾರ್ಥವಾದ ನಂಬಿಕೆ, ಪರಿಪೂರ್ಣವಾದಂತ ನಂಬಿಕೆ, ಅಪೂರ್ಣವಾದದ್ದ. ಆದ್ರೆ ಈ 4ನೆಯ ಗುಂಪಿಗೆ ಸೇರಿದಂತ ಜನರು ಕೋಟಿ ಕೋಟಿ ಜನರಿದ್ದಾರೆ ಕ್ರೈಸ್ತರಲ್ಲಿ. ದೇವರು ಹೊರಗಿನವ್ರ ಬಗ್ಗೆ ಯೋಚನೆ ಮಾಡೋದು. ಅವ್ರಿಗೊಂದು ಅವಕಾಶ ಕೊಟ್ಟಿದ್ದಾನೆ, ಅವ್ರು ತಿಳ್ಕೊಳ್ತಾರೆ. ತಿಳ್ಕೊಂಡ್ಮೇಲೆ ಅವ್ರ ನೀತಿಯನ್ನು ಅನುಸರಿಸ್ತಾರೋ ಅಥವಾ ಬಿಟ್ಟು ಬಿಡ್ತಾರೋ ಅದು ಅವ್ರಿಗೆ ಸೇರಿ. ಆದ್ರೆ ಒಳಗ್ ಬಂದ ಮೇಲೆ ತಲಾಂತರಗಳಿಂದ ಸಿಕ್ಕಿರ್ತಕ್ಕಂಥ ಕ್ರೈಸ್ತತ್ವವನ್ನ ಅನುಭವಿಸಿ ತಲೆಮಾರಿನಲ್ಲಿ ಕ್ರೈಸ್ತರಾಗಿ ಬದುಕತಕ್ಕಂತ ತನ್ನ ಮಕ್ಕಳಿಗೆ ಈ ಮಾತುಗಳಲ್ಲಿ, ನಂಬಿಕೆಯಲ್ಲಿ ಇದ್ದೀರಿ, ಆದ್ರೆ ಕ್ರಿಸ್ತನನ್ನ ಮಾತು, ಕ್ರಿಸ್ತ ಯೋಜನೆಗಳನ್ನ ಮಾತು, ಕ್ರಿಸ್ತನಿಗಾಗಿ ಜೀವಿಸೋದನ್ನ ಮಾತುಕೊಟ್ಟಿದ್ದೀರಿ, ಕ್ರಿಸ್ತನಿಗಾಗಿ ಸಾಕ್ಷಿ ಕೊಡೋದನ್ನ ಮಾತು, ಎಲ್ಲಿದ್ದೀರಿ? ನಿಮ್ಮನ್ನ ನೀವು ಪರೀಕ್ಷೆ ಮಾಡಿ. ಈ ಕೊನೆ ಕಾಲದಲ್ಲಿ ಕ್ರೈಸ್ತರನ್ನ ನಾವು ಎಚ್ಚರಪಡಿಸ್ಬೇಕು. ನಮ್ಮ ನಂಬಿಕೆ ಅಂತ ನಾವು ಯಾವ ಗುಂಪಿನಲ್ಲಿ ಲೋಕವನ್ನ ಆಸೆ ಪಡ್ತೀವೋ ದೇವರನ್ನ ಪ್ರೀತಿ ಮಾಡಿ. ದೇವರನ್ನ ಪ್ರೀತಿ ಮಾಡೋದಾದ್ರೆ ಆತನ ಸಿಲುಬೆಯನ್ನು ಆತನ ಮಾರ್ಗಗಳನ್ನು ಅನುಸರಿಸೋದ್ರಲ್ಲಿ ಸಂತೋಷ, ಉಲ್ಲಾಸ ಪಡು. ಆತನ ಚಿತ್ತಕ್ಕೆ ನಮ್ಮ ಹೆಗಲನ್ನ ಕೊಡ್ತೀವಿ. ಪ್ರಾಣವನ್ನ ಕೊಡಬೇಕಾದ್ರೂ ಕೂಡ ಖುಷಿಯಿಂದ ದೇವರ ಪಾದಗಳಿಗೆ ಹೋಗೋ ಸ್ವಾಮಿ ಅಂತೇಳಿ ಸಮರ್ಪಿಸ್ತಾರೆ. ಅಂತಹ ಜೀವಿತವನ್ನ ತಾನೇ ಸ್ವಾಮಿ ತನ್ನ ಸನ್ನಿಧಾನದಲ್ಲಿ ಮೆಚ್ಚುಗೆಯಾದ ಜೀವಿತವನ್ನಾಗಿ ಅಂತಹ ಒಂದು ಜೀವಿತಕ್ಕಾಗಿ ನಮ್ಮನ್ನು ಒಪ್ಪಿಸ್ಕೊಡೋದಕ್ಕೆ ಇನ್ನೂ ದೇವರು ನಮಗೆ ಸಮಯ. ಅದ್ರ ಬೆಳಗ್ಗೆ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇಂತಹ ಒಂದು ನಂಬಿಕೆಗೆ ಒಳಪಡುವಾಗೆ ಕರ್ತನ ಆತ್ಮನು ನಮ್ಮನ್ನು ಕ್ರೈಸ್ತರಾಗಿ ಬದುಕುತ್ತಿರುವಂತ ಇಂಥ ಕೋಟಿ ಕೋಟಿ ಜನರು 4ನೇ ಗುಂಪಿನಲ್ಲಿ ಇದ್ದಾರೆ. ತೂವಲ್ಲ 50-50. ನಾಳೆ ಇವರಿಗಾಗುವಂತ ತೀರ್ಪಿನ ಬಗ್ಗೆ ದೇವರು ಪರಿಷ್ಕಾರವಾಗಿ ನಮಗೆ ತಿಳಿಸಿದ್ದಾರೆ. ಅಂತವರಿಗೋಸ್ಕರ ನಾವು ಪ್ರಾರ್ಥಿಸಿ. ಕೊನೆ ಗಳಿಗೆಯಲ್ಲಿಯೂ ಬಾವಿತನ ಬಂದು ಬಾವಿಯಲ್ಲಿ ನೀರು ಸೇರಿ ಕುಡಿಯೋದಕ್ಕೆ ಲಾಭ. ಬಾವಿ ಕಟ್ಟೆ ತನಕ ಬರ್ತಾರೆ, ಅಲ್ಲಿ ಸ್ವಲ್ಪ ಹಗ್ಗ ಬಿಟ್ಟು ಸೇರಿಕೊಂಡು ಕುಡಿಯೋದಕ್ಕೆ ಅವಕಾಶ ಮಾಡ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಕ್ರೈಸ್ತರಿಗೋಸ್ಕರ ನಾವು ಪ್ರಾರ್ಥನೆ. ನಾವು ಅಂತವರಾಗದೆ ದೇವರು ಕೊಟ್ಟುವಂತ ಅವಕಾಶವನ್ನ ಈಗಲೇ ಉಪಯೋಗಿಸ್ಕೊಂಡು ದೇವರ ಕಡೆಗೆ ನಮ್ಮನ್ನ ನಡೆಸ್ಕೊಳ್ಬೇಕಾಗಿದೆ. ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸ್ಕೊಳ್ಬೇಕು. ದೇವರ ಘನತೆಗಾಗಿ, ದೇವರ ಮಹಿಮೆಗಾಗಿ ನಾವು ಪಡುವಂತೆ ನಮ್ಮ ಜೀವಿತವನ್ನು ರೂಪಿಸ್ಕೊಳ್ಬೇಕು. ಹಾಗೆ ಮಾಡುವ ಹಾಗೆ ಪ್ರತಿಯೊಬ್ಬ ಕ್ರೈಸ್ತರ ಜೀವಿತವನ್ನ ದೇವರು ಕಾರ್ಯ ಮಾಡಲಿ. ಕೋಳಿ ತನ್ನ ಮರಿಗಳನ್ನ ಕೂಡಿಸ್ಕೊಳ್ಳುವಾಗ, ನಮ್ಮನ್ನ ಸೇರಿಸ್ಕೊಳ್ಳೋದಕ್ಕೆ ಕಾಯ್ತಿರುವಂತಹ ದೇವರ ರೆಕ್ಕೆಯ ಮರೆ ನಾವು ಸುರಕ್ಷಿತವಾಗಿ ಸೇರುವ ಹಾಗೆ ಕರ್ತನ ಆತ್ಮ ನಮ್ಮನ್ನ ನಡೆಸಲಿ. ನಾಳೆ ಆತನ ಬರುವಾಗ ಬಲ ನಂಬಿಗಸ್ತನಾದ ಒಳ್ಳೆಯ ನನ್ನ ತಂದೆಯ ಸೌಭಾಗ್ಯದಲ್ಲಿ ಸೇರುವಂತ ಮಾತನ್ನು ಕೇಳುವಂತೆ ನಮ್ಮ ಜೀವಿತವನ್ನು ಅದಕ್ಕಾಗಿ ಅಂತ ಆತ್ಮನ ಬಲಕ್ಕಾಗಿ, ಅಂತ ಆತ್ಮೀಯ ಜೀವಿತಕ್ಕಾಗಿ, ಅಂತ ನಿತ್ಯ ಜೀವದ ಬಾಧ್ಯತೆಗಾಗಿ ನಾವು ಕಳೆದು ಹೋಗುತ್ತಿರುವಂತಹ ದೇವರ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ. ದೇವರು ಕೊಟ್ಟಿರುವಂತ ಈ ಸಮಯವನ್ನು ಹೆಚ್ಚಾಗಿ ಇಂಥವರಿಗಾಗಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋಣ. ಪ್ರಾರ್ಥನೆ ಮಾಡೋದು ಇಬ್ಬರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಈ ಸಮಯದಲ್ಲಿ ಲೋಕೇಶ್ ಅಂಕಲ್ ಅವ್ರು ಇದ್ದೀರಾ? ಓಕೆ, ಅವರು ವಾಕ್ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ.
ಸರಿ, ನಮ್ಮ ಜೊತೆಯಲ್ಲಿ ಸಹೋದರಿ ಆನೆಯವರು ಇದ್ದಾರೆ, ಅವ್ರು ನೀವು ಪ್ರಾರ್ಥನೆ ಮಾಡಿ. ಸೊ ಇಂಥ ಕ್ರೈಸ್ತರಿಗೋಸ್ಕರ, ಇಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಈ 4 ರೀತಿಯ ಜನರಲ್ಲಿ ವಿಶೇಷವಾಗಿ ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. 4 ರೀತಿಯ ಜನರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಆದ್ರೆ ಕೊನೆಯದಾಗಿ ಈ ಅರ್ಧಂಬರ್ಧ ಇರ್ತಕ್ಕಂಥ ಕ್ರೈಸ್ತರಿಗೆ ಅವರ ಜೀವಿತವನ್ನ ದೇವರು ಸರಿಪಡಿಸಲಿ, ಪರಿಪೂರ್ಣಗೊಳಿಸಲಿ ಎಂಬುದಾಗಿ ಪ್ರಾರ್ಥನೆ. ಯಾಕಂದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನಟ್ಟು ತನ್ನ ಒಬ್ಬನ ಮಗನನ್ನು ಕೊಟ್ಟು ಆತನನ್ನು ನಂಬುವ ಎಲ್ಲರೂ ನಿತ್ಯ ಜೀವ ಎಂಬುದಾಗಿ ಹೊಂದಬೇಕೆಂಬುದಾಗಿ ಆಗ್ತದೆ. ಒಬ್ಬರನ್ನು ಕಳ್ಕೊಳ್ಳುತ್ತೆ ದೇವರು ಇಷ್ಟ. ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ನಮ್ಮ ಸಹೋದರರು ದೇವೇಂದ್ರ ಅವರು ಅಶ್ವಿನಿಗಿದ್ದರು, ಅವರೀಗ ಇಲ್ಲ. ಅವರ ಕುಟುಂಬವನ್ನ ನೆನೆಸ್ಕೊಳ್ಳೋಣ. ಅವ್ರಿಗೋಸ್ಕರ, ಆ ಕುಟುಂಬಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನೆನ್ನೆ ನಾನು ನಮ್ಮ ಸಂಬಂಧಿಕರು, ನಮ್ಮ ಸೊಸೆಯ ತಂದೆ ಬಾಬು ಮೋಸಸ್ ಅವರನ್ನ ಭೇಟಿಯಾಗಿದೆ. ಸಂತೋಷವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಅವರ ಆರೋಗ್ಯದಲ್ಲಿ ಚೇತರಿಸ್ಕೊಳ್ತಾ ಇದ್ದಾರೆ. 10 ದಿನದ ಒಂದು ಔಷಧಿಯನ್ನು ಕೊಟ್ಟಿದ್ರು. ಈಗ ಅದಕ್ಕೂ ಇದಕ್ಕೂ ನೋಡುವಾಗ ಅವರು ಬಹಳ ಸಂತೋಷವಾಗಿದ್ದಾರೆ. ಸೊ ಅವರನ್ನ ದೇವರು ಆಶೀರ್ವಾದ ಮಾಡ್ಲಿ, ಈ ಸಂಕಟದಿಂದ ಅವ್ರನ್ನ ಪಾರು ಮಾಡ್ಲಿ. ಅವರು ಮತ್ತೆ ಪರೀಕ್ಷೆಗೊಳಗಾಗುವಾಗ ಅವ್ರು ಯಾವುದೇ ತೊಂದರೆ ಇಲ್ಲದೆ ಆರೋಗ್ಯವಂತರಾಗಿ ಕಾಣಲ್ಪಡುವಂತೆ ದೇವರ ಕಾರ್ಯ ಮಾಡ್ಲಿ ಎಂಬುದಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಸೋದರಿ ಆನೆಯವರು ಅನಾಥಾಶ್ರಮಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಜೊತೆಗೆ ಈ ಪರೀಕ್ಷೆಯ ಸಮಯದಲ್ಲಿ ಪರೀಕ್ಷೆ ಬರೀತಕ್ಕಂಥ ಮಕ್ಕಳನ್ನ ನೆನೆಸ್ಕೊಳ್ಬೇಕೆಂದು, ಬರ ಪೀಡಿತಂತ ಪ್ರದೇಶಗಳು, ವಿಶೇಷವಾಗಿ ಬೆಂಗಳೂರು, ನೀರಿಲ್ಲದೆ ಬಹಳ ಕಷ್ಟಪಡ್ತಾರೆ. ನಮ್ಮ ರಾಜ್ಯದಲ್ಲಿ ಮಳೆಯಾಗಿ ಈ ಒಂದು ಅಭಾವ, ನೀರಿನ ಅಭಾವವನ್ನು ದೇವರು ನೀಗಿಸುವಂತೆ ಪ್ರಾರ್ಥನೆ ಮಾಡಬೇಕು ಅಂತ. ಕೊನೆಯದಾಗಿ ನಮ್ಮ ದೇಶದಲ್ಲಿ ನಡೀಲಿಕ್ಕೆ ಹೋಗ್ತಕ್ಕಂಥ ಚುನಾವಣೆ, ಇದಕ್ಕೋಸ್ಕರ ನಾವೆಲ್ಲರೂ ಹಂಬಲಿಸಿ ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ಮುಂದಾಗುವಂತಹ ದುಸ್ಥಿತಿಗಳನ್ನ ನಾವು ಎದುರಿಸಬಾರದು ಅಂತಂದ್ರೆ ಇವತ್ತು ದೇವರ ಜೊತೆ ನಾವು ಹೋರಾಟ ಮಾಡ್ಬೇಕಾಗ್ತದೆ. ಪರಿಸ್ಥಿತಿಗಳನ್ನ ಬದಲಾಯಿಸುವಂತ ಕಾರ್ಯಗಳನ್ನ ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರ ದೇವರು ಈ ಸಮಯದಲ್ಲಿ ಕಾರ್ಯ ಮಾಡಿ ತನ್ನ ಬಲದಿಂದ ನಮ್ಮ ದೇಶವನ್ನ, ನಮ್ಮ ದೇಶದಲ್ಲಿರ್ತಕ್ಕಂಥ ದೇವರ ಸೇವೆಯನ್ನ, ದೇವರ ಮಕ್ಕಳನ್ನ, ದೇವರ ಸಭೆಗಳನ್ನ ಜೋಪಾನ ಮಾಡುವುದಲ್ಲದೆ ದೇವರ ಸೇವೆಗೆ ಮುಕ್ತವಾದ ಮಾರ್ಗಗಳನ್ನ ತೆರೆದು ಯಾವುದೇ ಭಯವಿಲ್ಲದೆ ಈ ಭೂಮಿ ಮೇಲೆ ಎಲ್ಲಾ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸುವಾರ್ತೆಯನ್ನ ಸಾರುವಂತ ಅನುಕೂಲವಾಗ್ಲಿಕ್ಕಾಗುವಂತ ಸರ್ಕಾರವನ್ನ ಸಿದ್ಧಿಗೆ ತರ್ಲಿಕ್ಕಾಗುವಂತ, ಆರಿಸಿ ತರ್ಲಿಕ್ಕಾಗುವಂತೆ ಈ ಚುನಾವಣೆಯಲ್ಲಿ ದೇವರು ಕಾರ್ಯ ಮಾಡಲಿಲ್ಲ ಪ್ರಾರ್ಥಿಸಿ. ಸಹೋದರಿ ಆನೆಯವರು ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಮತ್ತು ಕೊನೆಯದಾಗಿ ಮುಕ್ತಾಯದ ಪ್ರಾರ್ಥನೆ ಮಾಡ್ತೇನೆ. ಆ ಸಮಯದಲ್ಲಿ ಯಾವುದಾದ್ರೂ ವಿಶೇಷವಾದಂತಹ ಪ್ರಾರ್ಥನೆಗಳಿದ್ದರೆ ನೀವು ನನಗೆ ತಿಳಿಸಿ. ಸಹೋದರಿ ಆನೆಯವರು. Thank you, Uncle. Let's pray. Our most gracious, loving Heavenly Father, I thank you, Lord, for this wonderful time and hour that you gave us to come before thy presence. As we're all gathered here in a small group, Father, to come before thy presence, to seek your blessings, your love, your Holy Spirit, the answers to our prayer, Father. Thank you, Lord. Jesus, we need to thank you for wonderful things that you have done in each and every one of our lives, Father. Lord, we are your children. We make mistakes, but then help us to realize what mistakes we have done, what sin have we committed, or where we are going wrong, Father. Teach us, Lord. Wake us up. Help us to feel the hunger, the thirst in ourselves, Lord Jesus. Yes, Father, in this moment, many of the children, many of the Christians, many of unchristians, they're all following the wrong faith, the wrong church, Father. There are so many people are confused. They don't know what to do, where to go. Many people, they have placed their legs in 2 different boats. They don't know which path to go, which way to go, but which direction to lead them, Father. Lord, they are all lost, Lord Jesus. But you are our Heavenly Father, that you will lift each and every one of your children to follow your words, your commandments, because you have given us the word of God, Bible, to strengthen us, to know
to be aware that where we are going wrong. You have given us this beautiful word of God through each and everybody's life, Father. Open the door of a heart, Lord Jesus. Help us to sail in the direction and lead each and every children of yours who've lost their way into thy direction, thy path, oh Father. Help them to realize how precious you are, how true and how kind and how loving you are to our children, Father. You are our Father, your God, who finds all the sheep that is lost, Father. Yes, we have sinned against thee, God. Yes, Father, you have shed your blood for us, and help us to help every drop of a blood to flow upon us and cleanse us and purify us, Father in heaven. You paid the price, O Lord Jesus, for my soul, for my sins. Yes, Father, you were condemned, Father, but you set me free. Instead of death due to sin, you gave us, all the children, your life, Father, to shed your blood for us. Thank you, Father in heaven. Thank you, Jesus, for the wonderful blessing that you have given. Lord, I pray for Uncle David and family as he is no more. Be with his family, Father. Strengthen them, Lord Jesus. Yes, Father, you know how hard it is, how painful it is, how difficult it is that when we lose our loved ones. It's impossible for us to forget them. But with a heavy heart, we have to let them go. But be with their family, Lord. Strengthen them, Lord Jesus. Shower your Holy Spirit upon them. Cover them and shield them under thy feathers. Bless them, O Father. Strengthen their family, Lord. Give them the courage, the strength to bear the loss of the loved ones, Father. Strengthen them, Lord Jesus. I pray for Uncle Bapu Moses, Father. We praise you, Lord Jesus. We thank you, Father, for he is getting recovered from his pain, what he went through, Lord Jesus. Thank you for the wonderful miracles. Thank you for hearing our prayer. Thank you for listening to us, Father. Thank you for to wipe away the tears, and you brought joy to that family, Lord. Thank you, Jesus. Thank you for all the doctors and the nurses who touched him through your power, through your mighty Holy Spirit. Thank you, Jesus. Be with their family, Lord. Strengthen them, help them to have hope as small as faith, as small as mustard seeds, because there is all impossible things are possible through you, Father. Only through you, Jesus, because we have you, Lord. We just have you to help us, to guide us, to protect us in everything they do. During sickness and sadness, you are always there to lift us up. Thank you, Father, for saving that uncle. Thank you, Father, that you have lifted him up high, because we could see that he and his family and every members of the family will rejoice the miracle, the victory that you woke up. Thank you, Father. Praise you, Lord Jesus. Pray for all the orphanages, all the old age home, the orphanage children. They're not orphans, Father. They're your special children. You brought them to this world. Your promise, your word says, a mother may forget to nurse a child, but you will never forget us. What a beautiful promise. Yes, Father. Many parents have left the children in the garbage. They've thrown them in the gutter. They've thrown them in here and there, Lord Jesus. They've left them on the street. But then you picked them up and placed them in the right place, Father. Thank you, Jesus. Bless every children, oh Father. Help them not to fear. Help them not to crib and nag about they don't have parents. But you are our parent, Lord. You are our father. You are our mother. You are everything to us. Strengthen these children and help them to be strong and courageous. Let more and more help flow from above to that all the children, and bless them. Thank you, Jesus. Pray for all the children who's writing their exams. Strengthen their mind, heart, and soul. Help them not to get distracted. Help them not to get fear. Help them not to forget the questions and the answers, oh Father. Help them to remember. Help them to know where they're going, right or wrong. Help them to be patient. Help them to slow down in understanding a question and answering them, Father. Thank you, Lord. Bless each and every children, oh Father. There are so many children who get scared when they see the examination. They fall sick, oh Father. Remove every sickness, remove every fear, oh Father.
strengthen them and guide them and bless them and give them all the understanding, give them the good knowledge of what they have learned so that they may write their exam and pass by thy grace, by thy will, Father. Yes, Lord Jesus. Here, back there in India, Lord, many countries, many states have no water, Father. There is no rain, Lord Jesus. You're the Almighty Father. You said, let there be light, and there was light, Father. You said, let there be firmament, and there was firmament. Just a little word of yours, the entire earth you have created, oh Father. You are you created the sun, moon, and the stars. You have created the heaven and the earth, Lord Jesus, God of life. All good gifts come through you, Father. The breath of life that creates us, Lord Jesus. The fellow creatures that accompany us, Father, save with the saving water is renew and refresh each and every one of them back there, Father. We look to you in the time of need, Lord. Give the earth the water of life, the water to bring forth food for your creatures, Father. Send rain to heal the earth and to cleanse its face. Send rain to calm the weather, calm the heat, Father in heaven. There's so many people, so many animals, and the elder ones, older ones are been suffering with heat stroke, Lord Jesus. Water to quench the thirst, Lord Jesus, the thirsty land, the rain land, Father. Hope for our despair, Lord Jesus. Let faith be born for our doubts, Lord Jesus. Let the rain come, Father. We may know that one more you care for all of us and all the creatures that you have created, Lord. We will please bless at the great name, Father. We declare your faithfulness. We ask you through this, Father in heaven. We live and move. We have our grant us rain, Father, due to a better that's been significantly helped, Lord Jesus. Father, Lord, you are the miracle, Father. You have promised us, Lord Jesus, in Leviticus chapter 26:4 says, I will send you rain in its season, and she grounded with hell with crops and the trees and their fruits. Yes, Father, you are a God. You are the real Jesus Christ. You know the suffering, what people are going through down there, Lord Jesus. Father, bring rain to our parched earth. Please bring peace to our fired hearts, Lord, and send a heart full, hateful thoughts of actions to our Lord Jesus. Let the heart be filled with love, especially now when it becomes a river of water, Lord Jesus, gently falling from the sky onto the dry earth, onto the heated earth, Father. Thank you, Lord Jesus. Let the soil, plants, rock, Father, receive the oceans of love through showers of blessing, Lord Jesus, that bring water, bring rain onto this earth, Father. Thank you, Jesus, for hearing our prayer. Thank you, Father, for every blessing. Pray for the election too, Lord Jesus. Let every people who is going through this election, oh Father, touch your mighty, whole, wounded hands upon them. Help them not to be selfish. Help them not to be self-centered. Help them not to be greedy, or help them not to be anything more, Father. Help them to submit themselves to the children of the society, to the people of the society, the poor people, Father. There are so many poor people on this earth. There's no proper roads, no light, no water. But the politicians help them to win the election for the right purpose, the right reason, Lord Jesus, so that something good, something better the people may face, Lord Jesus. The farmers are suffering. There's no justice, Father. There's so many poor people on this earth, Father in heaven. You are a creator, Lord. We've come to you with the folded hands, with the knees that we bow down, the tears in our eyes, Lord. Father, let every sorrow turn into joy. Bless each and every one of them, Lord. Thank you, Father, for hearing our prayer. Thank you, Lord, for listening. Thank you, Father, for answering, Lord. Thank you, Lord, that you're seeing what we really need on this earth. Thank you for all the blessings. Thank you for the rain that you will shower. Thank you for the good election, people to get elected for the right reason, for the purpose. Bless them all, Father. Bless every children who's writing exam. Bless every orphanage. Bless Devendra uncle and family once again. Strengthen them. They need you, Father. Thank you, Jesus. Praise you, Father. Thank you once again for helping Mr. Uncle Babu to recover, Lord. Praise you, Father. Praise you, Lord Jesus. Thank you, Father.
Let your blessings shower upon them. Let the rain be blessed and showers of blessings upon them. We surrender all the needs and the prayers unto their precious wounded feet. In Jesus' precious name I pray. Amen. ಆಮೆನ್ ಆಮೆನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಸಹೋದರಿ ಆನೆ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ, ಇನ್ನೂ ನನ್ನ ಘನತೆಗಾಗಿ ತೀರಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಮುಂದಿನ ಮುಕ್ತಾಯದ ಪ್ರಾರ್ಥನೆಗೆ ನಾವು ಹೋಗೋಣ. ಈ ಸಮಯದಲ್ಲಿ ವಿಜ್ಞಾಪನೆಗಳೇನಾದ್ರು ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ತೀನಿ. Pastor, good morning. ಗುಡ್ ಮಾರ್ನಿಂಗ್. Pray for my health, Pastor, and for my family. ಓಕೆ. ಅರ್ಥ ಮಾಡೋಣ. Yep. ಭೂಮಿಯನ್ನು ಅದರಲ್ಲಿ ಇರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತ ನಮ್ಮ ತಂದೆಯಾದ ದೇವರೇ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ನಿನ್ನ ಮಕ್ಕಳಾದ ನಾವು ಒಂದು ಸಣ್ಣ ಮಂದಿಯಾಗಿ ಕೂಡಿ ಬಂದು ಕರ್ತನೆ ನಿನ್ನನ್ನು ಘನಪಡಿಸಲು, ನಿನ್ನನ್ನು ಸ್ತುತಿಸಲು, ನಿನ್ನನ್ನು ಆರಾಧಿಸಲು ನಮ್ಮಂತೆ ಇರುವಂತ ನಿನ್ನ ಪ್ರೀತಿಯ ಮಕ್ಕಳ ಹಿತಕ್ಕಾಗಿ ಪ್ರಾರ್ಥಿಸಲು ಈ ಅವಕಾಶವನ್ನ ಕೊಟ್ಟಿದ್ದ ತಂದೆ, ಇದಕ್ಕಾಗಿ ಸ್ತೋತ್ರ. ಕಳೆದ ರಾತ್ರಿ ಹಗಲುಗಳಲ್ಲಿ ನಮ್ಮ ಜೀವವನ್ನ ಕಾಯ್ದು ಕಾಪಾಡಿ ನಿನ್ನ ರೆಕ್ಕೆಯ ಮರೆಯಲ್ಲಿ ಬಚ್ಚಿಟ್ಟು ಈ ಬೆಳಗಿನ ಜಾವದಲ್ಲಿ ನಮ್ಮನ್ನ ಎಚ್ಚರಪಡಿಸಿ ನಿನ್ನ ಪರಿಶುದ್ಧವಾದಂತ ಸಾನ್ನಿಧ್ಯದಲ್ಲಿ ಬಂದು ಸೇರಿ ನಿನ್ನ ದರ್ಶನವನ್ನ ಪಡೆಯುವಂತೆಯೂ ನಿನ್ನ ವಾಕ್ಯಗಳನ್ನ ಕೇಳುವಂತೆಯೂ ಸ್ವಾಮಿ, ನಮ್ಮ ಜೀವಿತದಲ್ಲಿ ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳುವಂತೆಯೂ ಇತರರಿಗಾಗಿ ಬದುಕಲಿಕ್ಕಾಗುವಂತೆಯೂ ಸ್ವಾಮಿ, ಈ ಕೃಪೆಯನ್ನು ನೀನು ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಈ ದಿನದ ಸಂದೇಶಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೀಗೆ ನಿನ್ನ ಮಕ್ಕಳಾದ ನಮ್ಮನ್ನು ದಿನನಿತ್ಯವೂ ಬೆಳಗು ಎಚ್ಚರಪಡಿಸಿ ನಮಗೆ ನಾವು ತಿಳಿಯಬೇಕಾದಂತ ಶಿಕ್ಷಣವನ್ನ ನಮಗೆ ತಿಳಿಸಿ, ನಾವು ಕಲಿಯಬೇಕಾದಂತ ಬುದ್ಧಿಯನ್ನು ನಮಗೆ ಕಲಿಸಿ, ನಾವು ನಡೆಯಬೇಕಾದ ಮಾರ್ಗವನ್ನ ಬೋಧಿಸಿ ಉಪದೇಶಿಸಿ ನಿನ್ನ ಸನಾತನ ಮಾರ್ಗದಲ್ಲಿ ನಮ್ಮನ್ನು ನಡೆಸು ಸ್ವಾಮಿ. ಅಂತ್ಯದಲ್ಲಿ ಕರ್ತನೆ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವಂತ ಉತ್ತಮವಾದಂತ ನೆಲವಾಗಿ ನಾವಿರುವಂತೆ ಕಾರ್ಯ ಮಾಡಬೇಕೆಂಬುದಾಗಿ ಬೇಡ್ತೀನಿ ಸ್ವಾಮಿ. ತಲೆಬಾಗಿ ಬಂದಿರುವಂತ ನಿನ್ನ ಮಂದಿಯನ್ನು ಆಶೀರ್ವದಿಸು. ಪ್ರತಿಯೊಬ್ಬ ನಿನ್ನ ಮಕ್ಕಳ ಕುಟುಂಬಗಳನ್ನು ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು ರಾಜ. ವಿಶೇಷವಾಗಿ ಸ್ವಾಮಿ ಹಿರಿಯರಂತ ಪ್ರೇಮ ಕೋಲ್ಕರ್ ಅವರನ್ನ ಮುಟ್ಟು ಅವ್ರನ್ನ ಬಲಪಡಿಸು, ಗುಣಪಡಿಸು, ಆರೋಗ್ಯದಿಂದ ತುಂಬಿಸು, ಸ್ವಸ್ಥಪಡಿಸು. ಅವರ ದೇಹಕ್ಕೆ ಬೇಕಾದ ಬಲಾಧಿಕೆಗಳನ್ನ, ಸುಕ್ಷೇಮವನ್ನ, ಸಮಾಧಾನವನ್ನು ಕೊಟ್ಟು ಎಲ್ಲ ಚಿಂತೆ, ನೋವು, ದುಃಖ, ಭಾರ, ಭಯಗಳಿಂದ ಬಿಡುಗಡೆ ಮಾಡಿ ಸಮಾಧಾನ, ಸುಕ್ಷೇಮ, ನೆಮ್ಮದಿ, ತೃಪ್ತಿಯನ್ನು ದಯಪಾಲಿಸಿ ಅವರ ದೇಹವನ್ನು ಸದೃಢಗೊಳಿಸಿ ನಿನ್ನ ಸೇವೆಗೆ ಇನ್ನಷ್ಟು ಬಲವಾಗಿ ಅವರನ್ನು ಉಪಯೋಗಿಸಿಕೊಳ್ಳಬೇಕೆಂದು ಬೇಡ್ತೇನೆ. ಕುಟುಂಬ, ಮಕ್ಕಳು, ಮೊಮ್ಮಕ್ಕಳನ್ನ, ಸೊಸೆಯಂದರನ್ನ ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸಿಕೊಳ್ಳಬೇಕೆಂದು ಬೇಡ್ತೇನೆ ಸ್ವಾಮಿ. ಅವ್ರಿಗಾಗಿ ಮಾಡಿದ ಎಲ್ಲ ಮೇಲಿಗಾಗಿ ಸ್ತೋತ್ರಪ್ಪ. ನಿನ್ನ ಕೃಪೆ ಅವರ ಮೇಲೆ ಸ್ವಾಮಿ. ಹಿರಿಯ ಇವಳಿ ನಮ್ಮವ್ರನ್ನ ಆಶಿಸು, ಆರೋಗ್ಯದಿಂದ ತಿಳಿಸು, ಅವ್ರಿಗೆ ಸುಕ್ಷೇಮ, ಸಮಾಧಾನ ಕೊಟ್ಟಂತ ಕುಟುಂಬ ಮಕ್ಕಳನ್ನ ಆಶಿಸು. ಮುಪ್ಪಿನ ಆರಂಭದಲ್ಲಿ ಅವರು ನಿನ್ನನ್ನು ಸೇವಿಸುವಾಗ, ಕೊಂಡಾಡುವಾಗ, ಪ್ರಾರ್ಥಿಸುವಾಗ ಎಚ್ಚರವಾಗಿದ್ದು ಸ್ವಾಮಿ, ನಿನಗೋಸ್ಕರ ಕಾಯುತ್ತಿರುವಾಗ ಅವರನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಿ ಆರೋಗ್ಯ ಸುಕ್ಷೇಮಗಳನ್ನು ಕೊಟ್ಟು ನಿನ್ನ ಸೇವೆಯಲ್ಲಿ ಉಪಯೋಗಿಸುತ್ತಂತೆ. ಹಿರಿಯಂತ ಲೋಕೇಶ್ವರ ಪ್ರಾರ್ಥನೆಯನ್ನು ಬಲಪಡಿಸು, ಆರೋಗ್ಯದಿಂದ ತಿಳಿಸು ಸ್ವಾಮಿ. ಅವ್ರ ಕುಟುಂಬ, ಮಕ್ಕಳು, ಮೊಮ್ಮಕ್ಕಳನ್ನ ಆಶಿಸು, ಅವರ ಕೆಲಸಗಳನ್ನ ಆಶಿಸು, ಸೇವೆಯನ್ನು ಆಶಿಸು. ನಿನ್ನ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರನ್ನ ಉಪಯೋಗಿಸುವ ಮಹಿಮೆ. ಸಹೋದರ ಡೇವಿಡ್ಗೋಸ್ಕರ ಪ್ರಾರ್ಥನೆ, ಅವರ ಕೊರತೆಯನ್ನು ನೀಗಿಸಿ, ಅವ್ರ ಸಮಸ್ಯೆಯನ್ನು ದೂರ ಮಾಡು. ಪರೀಕ್ಷೆ ಬರ್ತಕ್ಕಂಥ ಮಕ್ಕಳ ಜೊತೆಲಿದ್ದವರು ಉನ್ನತವಾದ ಗುರಿ ಮುಟ್ಟುವಂತೆ ಕಾರ್ಯ ಮಾಡು. ಅವರ ಭವಿಷ್ಯಕ್ಕೆ ನಿನ್ನ ಆಧಾರವಾಗಿದ್ದು ನಿನ್ನ ಭಯಭಕ್ತಿಯನ್ನು ನಡೆಸು, ನೀತಿ ಆಶೀರ್ವಾದಗಳಿಂದ ತುಂಬಿಸು, ನಿತ್ಯ ರಾಜ್ಯಕ್ಕೆ ಸಿದ್ಧಪಡಿಸು ಸ್ವಾಮಿ. ಸಹೋದರಿ ರಾಜೇಶ್ವರಿ ಪ್ರಾರ್ಥನೆ ಸ್ವಾಮಿ, ಅವ್ರ ಪ್ರಾರ್ಥನಾ ವೀರರಾಗಿ ನಿನ್ನ ಸನ್ನಿಧಾನದಲ್ಲಿ ನಿನ್ನನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ಹೆಚ್ಚು ಕಾಲ ನಿನ್ನ ವಾಕ್ಯದ ಬಳಿಯಲ್ಲಿ ಪ್ರಾರ್ಥನೆಯಲ್ಲಿ ಕಲಿಯುವಾಗೆ ನಿನ್ನ ಕೃಪೆ ಅವರ ಮೇಲೆ ಸ್ವಾಮಿ. ಅವರೆಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸಿ ಅವರ ಮಕ್ಕಳ ಭವಿಷ್ಯವನ್ನು ರೂಪಿಸಿ, ಮುಟ್ಟಬೇಕಾದ ಗುರಿ ಮುಟ್ಟಿಸಿ, ಸೇರಬೇಕಾದ ಸ್ಥಳವನ್ನು ಸೇರಿಸಿ, ಅವರ ಜೀವಿತದಲ್ಲಿ ಬೇಕಾದಂತ ಎಲ್ಲ ಆಶೀರ್ವಾದಗಳನ್ನ ಪಡೆದುಕೊಂಡವರಾಗಿ ಯಾವುದೇ ಕೊರತೆ ಇಲ್ಲದೆ ಬದುಕುತ್ತಾ ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತ ಸೌಭಾಗ್ಯವನ್ನ ಆ ಕುಟುಂಬದಲ್ಲಿ ಎಲ್ಲರಿಗೂ ಅನುಗ್ರಹಿಸು ಸ್ವಾಮಿ. ಮಗಳ ಜೀವಿತನ ಆಶೀರ್ವದಿಸು. ಅವರೆಲ್ಲ ಪ್ರಾರ್ಥನೆಗಳನ್ನ ನೀನು ವಿಜ್ಞಾಪನೆಗಳನ್ನು ಆಲಿಸಿ ಸುಧುತ್ರವನ್ನು ದಯಪಾಲಿಸು ಸ್ವಾಮಿ. ವಿಶೇಷವಾಗಿ ಮಗಳಾದಂತ ಆನೆಯವರಿಗೂ ಪ್ರಾರ್ಥನೆ, ಯಜಮಾನರಿಗಾಗಿ ಸ್ತೋತ್ರ, ತಾಯಿಗಾಗಿ ಸ್ತೋತ್ರ, ಅವರಿಗಾಗಿ ಸ್ತೋತ್ರ ಸ್ವಾಮಿ.
ಅವರನ್ನು ಬಲಪಡಿಸಿದಿ, ಆಶೀರ್ವದಿಸಿದಿ, ಆರೋಗ್ಯದಿಂದ ತುಂಬಿಸಿದಿ, ನಿನ್ನ ಸೇವೆಯಲ್ಲಿ ಎಚ್ಚರಪಡಿಸುತ್ತಿ, ಉಪಯೋಗಿಸಿಕೊಳ್ಳುತ್ತಿ. ಅವ್ರು ಕೊಟ್ಟಂತಹ ಸ್ವಾಮಿ ಎಲ್ಲಾ ವರಗಳನ್ನ ನಿನ್ನ ಮಹಿಮೆಗಾಗಿ ಉಪಯೋಗಿಸಲು ಅವಕಾಶಗಳನ್ನು ಕೊಟ್ಟು ಅವ್ರನ್ನ ಉಪಯೋಗಿಸ್ತಾ ಇದ್ದಿ. ನಿನ್ನ ಸೇವೆಯಲ್ಲಿ ಅವ್ರನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದಿದ್ದಕ್ಕಾಗಿ ಸ್ತೋತ್ರ. ಅವರು ಇರುವಂತಹ ಸ್ಥಳದಲ್ಲಿ ನಿನ್ನ ಪ್ರಸನ್ನತೆಯನ್ನು ಇರಿಸಿ, ನಿನ್ನ ಸೇವೆಗೆ ಬೇಕಾದ ಅನುಕೂಲಗಳನ್ನ ದಯಪಾಲಿಸಿ, ಯಥಾರ್ಥವಾದ ಮನಸ್ಸನ್ನು ಪ್ರೀತಿಯನ್ನು ಕೊಟ್ಟು ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತ ಕೃಪೆಯನ್ನು ಕೊಟ್ಟಿದ್ದಿ ತಂದೆ. ಇದಕ್ಕಾಗಿ ಸ್ತೋತ್ರ. ಅವರನ್ನು ಆಶೀರ್ವದಿಸು, ಅವ್ರ ಕುಟುಂಬವನ್ನು ಆಶೀರ್ವಿಸು, ಸಂತೃಪ್ತಿ, ಸಮಾಧಾನ, ಸಮೃದ್ಧಿ, ನೆಮ್ಮದಿಯಿಂದ ತುಂಬಿಸಿ, ಇನ್ನು ಹೆಚ್ಚಿನ ಸೇವೆ ಮಾಡುವಲು ಬಲಾಧಿಕಗಳನ್ನು ಕೊಟ್ಟು ನಿನ್ನ ಸೇವೆಯಲ್ಲಿ ಅವನು ಉಪಯೋಗಿಸುವ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ಸ್ತುತಿಸುತ್ತೇನೆ. ಎಲ್ಲರ ಪರವಾಗಿ ನೀನು ಎಲ್ಲರನ್ನ ಪರಾಮರ್ಶಿ ನಿನ್ನ ಸೇವೆ ಉಪಯೋಗಿಸುವ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಅಗಲಿ ಹೋದಂತ ಬೋಧಕರಾದಂತ ದೇವೇಂದ್ರ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇವೆ. ಅವರ ಕುಟುಂಬದವರನ್ನು ಆಶೀರ್ವದಿಸು, ಅವರಿಗೆ ಬಲವಾಗು, ಶಕ್ತಿಯಾಗು, ಅವರ ಕೊರತೆಯನ್ನ ನೀನು ನೀಗಿಸು. ಅವರ ಕುಟುಂಬದ ಯಜಮಾನನಾಗಿದ್ದುಕೊಂಡು ಅವರ ಹೆಂಡತಿ ಮಕ್ಕಳನ್ನು ಆಶ್ವಾಸಿ ಅವರ ಮುಂದೆ ಮುಟ್ಟಬೇಕಾದ ಗುರಿ ಮುಟ್ಟಿಸು. ಕೊರತೆ ಇಲ್ಲದೆ, ಭಯವಿಲ್ಲದೆ ನಿನ್ನ ಸಾನ್ನಿಧಾನದಲ್ಲಿ ಸಮೃದ್ಧಿಯಿಂದ ಜೀವಿಸಲು ಬೇಕಾದ ಆಶೀರ್ವಾದಗಳನ್ನು ಅವರಿಗೆ ಕೊಟ್ಟಂತ ಮಕ್ಕಳನ್ನ ಜ್ಞಾನವಂತರನ್ನಾಗಿ, ಬುದ್ಧಿವಂತರನ್ನಾಗಿ ಮಾಡು, ನಿನ್ನ ಸೇವಕರನ್ನಾಗಿ ಮಾಡು. ನಿನ್ನ ಸೇವೆಯಲ್ಲಿ ಸ್ವಾಮಿ ಅವ್ರು ಮಾಡಿದಂತ ಸೇವೆಗಾಗಿ ಸ್ತೋತ್ರ ಸ್ವಾಮಿ. ನೀನು ಬರುವಂತ ಸಮಯದಲ್ಲಿ ಅವ್ರನ್ನ ನೆನೆಸ್ಕೋಬೇಕಾಗ್ತಾನೆ. ವಿಶೇಷವಾಗಿ ಹಿರಿಯರಂತ ಬಾಬಾ ಮೋಸಸ್ ಅವ್ರಿಗೋಸ್ಕರ ಸ್ವಾಮಿ, ಅವ್ರು ನೀನು ಮುಟ್ಟಿದಿ, ಗುಣಪಡಿಸಿದಿ. ನಮ್ಮೆಲ್ಲರ ಪ್ರಾರ್ಥನೆಯ ಬಲವನ್ನ ನೀನು ಅವರ ಮೇಲೆ ಅತ್ಯಧಿಕವಾಗಿ ಅನುಗ್ರಹ ಮಾಡಿದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಅವರ ಶರೀರದಲ್ಲಿ ಸಂಪೂರ್ಣವಾದ ಸ್ವಸ್ಥತೆಯನ್ನು ಕೊಟ್ಟು, ಅವ್ರ ಹೃದಯದಲ್ಲಿರ್ತಕ್ಕಂಥ ಎಲ್ಲ ಬ್ಲಾಕೇಜ್ಗಳನ್ನ ತೆಗೆದುಹಾಕಿ, ಮತ್ತೆ ಪರೀಕ್ಷೆ ಮಾಡುವಾಗ ಸ್ವಾಮಿ ಯಾವುದೇ ರೀತಿಯಾದಂತ ಬ್ಲಾಕೇಜ್ ಇಲ್ಲದಂತೆ ಅವರು ಸ್ವಸ್ಥರಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಅವರು ಒಂದೇ ಒಂದು ಕೇಳ್ಕೊಂಡಿದ್ದಾರೆ, ಆಪರೇಷನ್ ಇಲ್ಲದೆ ಗುಣವಾಗುವಂತೆ ದೇವರು ನನ್ನಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ಈ ಆಶೆಯನ್ನ ಸ್ವಾಮಿ ನಿನ್ನ ಮುಂದೆ ವ್ಯಕ್ತಪಡಿಸುತ್ತೇವೆ. ನಿನಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಅವರು ಭಯ ಪಡ್ತಿದ್ದಾರೆ ಸ್ವಾಮಿ, ಅವರನ್ನು ಗುಣಪಡಿಸು, ಆರೋಗ್ಯದಿಂದ ತುಂಬಿಸು, ನಿರ್ಭಯವಾಗಿ ಬದುಕಲು ನಿನ್ನ ಸೇವೆ ಉಪಯೋಗಿಸಲ್ಪಡಲು ಕೊಟ್ಟಂತ ಉತ್ತಮವಾದಂತ ತಲಾಂತನ ನಿನ್ನ ಗಣತಿಗಾಗಿ ಉಪಯೋಗಿಸಲು ಅವಕಾಶಗಳನ್ನು, ಕೃಪೆಯನ್ನು ಅನುಗ್ರಹಿಸಿ, ದೀರ್ಘಾಯುಷ್ಯವನ್ನು ದಯಪಾಲಿಸಿ, ನಿನ್ನ ಸನ್ನಿಧಾನದಲ್ಲಿ ಕುಟುಂಬ ಮಕ್ಕಳೊಟ್ಟಿಗೆ ಸಭೆಯಲ್ಲಿ ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯ ಕೊಡಪ್ಪ. ಕೇಳಿನಿಂದ ತಪ್ಪಿಸಿ ಕಾಪಾಡು. ಇಂಥ ಎಷ್ಟೋ ಮಕ್ಕಳಿದ್ದಾರೆ, ಅವರೆಲ್ಲ ನಿನ್ನ ಸ್ತುತಿಸ್ತೇನೆ. ಕ್ಯಾನ್ಸರ್ ಕಾಯಿಲೆಯಲ್ಲಿ ಬೆಳ್ತಕ್ಕಂಥವ್ರು, ಹಾರ್ಟ್ ಪ್ರಾಬ್ಲಮ್ ಅಲ್ಲಿ ಬೆಳ್ತಕ್ಕಂಥವ್ರು, ಇನ್ನು ಅನೇಕ ವಿಧವಾದಂತ ಸ್ವಾಮಿ ಗುಣವಾಗಲಾರದಂತ ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಂಡಿರುವಂತ ಮಕ್ಕಳನ್ನ ನಿನ್ನ ಕೃಪಾಸ್ತ ತಪ್ಪಿಸ್ತೇನೆ. ದೇವರೇ, ನಿನಗೆ ಎಲ್ಲವೂ ಸಾಧ್ಯ, ನಾವು ಅದನ್ನ ನಂಬುತ್ತೇವೆ. ಅದಕ್ಕಾಗಿ ಇಂಥ ಮಕ್ಕಳನ್ನ ನಿನ್ನ ಕೃಪಾ ಸನ್ನಿಧಾನಕ್ಕೆ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ತರುತ್ತೇವೆ ಸ್ವಾಮಿ. ನೀನು ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಲಾಲಿಸಿ, ನೀನು ಅವ್ರನ್ನ ಮುಟ್ಟಿ ವಾಸಿ ಮಾಡುವುದರ ಮುಖಾಂತರವಾಗಿ ನಮಗೆ ಸದುತ್ತರವನ್ನ ದಯಪಾಲಿಸಬೇಕೆಂದು ಬೇಡ್ತೇವೆ ಸ್ವಾಮಿ. ನಮ್ಮೆಲ್ಲರಿಗ ಆರೋಗ್ಯವನ್ನು, ನಮ್ಮೆಲ್ಲರ ಕ್ಷೇಮವನ್ನು, ನಮ್ಮೆಲ್ಲರಿಗೆ ಬೇಕಾದ ಹಿತವನ್ನು, ಖುಷಿಯನ್ನು, ಸಂತೋಷವನ್ನು, ಸಮಾಧಾನವನ್ನು, ಸೇವೆಯನ್ನು, ಆರಾಧನೆಯನ್ನು ನಮಗೆ ಅನುಗ್ರಹಿಸ್ತಾ ಬಂದಿದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಇನ್ನು ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಲು ಬಲಾಧಿಕಗಳನ್ನ, ಸುರಕ್ಷತೆ, ಸುಕ್ಷೇಮವನ್ನು ಕೊಟ್ಟು ಸೈತಾನ ಕಾರ್ಯಗಳನ್ನ ಲಯಪಡಿಸಿ, ಯೇಸು ಕ್ರಿಸ್ತನ ನಾಮದಲ್ಲಿ ದಿನನಿತ್ಯವೂ ನಮಗೆ ಜಯವನ್ನು ಅನುಗ್ರಹಿಸು ಸ್ವಾಮಿ. ಕೂಡಿ ಬಂದಿರುವಂತೆ ನಿನ್ನ ಮಂದಿಯನ್ನು ಆಶೀರ್ವದಿಸು. ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಕೇಳುವಂತೆ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನನ್ನನ್ನು ಕುಟುಂಬ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಿಂದ ಆಶೀರ್ವದಿಸು. ಆತ್ಮನ ಬಲದಿಂದ ತುಂಬಿಸಿ ನಿನ್ನ ಘನವುಳ್ಳ ಸೇವೆಯಲ್ಲಿ ಹೀಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸಿಕೊಂಡು ಮಹಿಮೆ ಹೊರುತ್ತಾ ಬರಬೇಕೆಂಬುದಾಗಿ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದಲೂ ವಿನೀತಿಯಿಂದಲೂ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ಮಾಡುವುದನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನೈತಿಕ ಸಹವಾಸ ಈಗಲೂ ಯಾವಾಗಲೂ ನಿರಂತರವೂ ಕೂಡಿ ಬಂದಿರುವಂತಹ ನಿನ್ನ ಮಂದಿಯ ಸಗಡ, ವಾಕ್ಯವನ್ನು ಕೇಳುವಂತ ಎಲ್ಲಾ ನಿನ್ನ ಭಕ್ತರ ಸಗಡ ಈಗಲೂ ಯಾವಾಗಲೂ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ, ಆಮೇನ್. Amen. Praise God.
ಉತ್ತಮವಾದಂತಹ ಪ್ರಾರ್ಥನೆಗಾಗಿ ನಿಮ್ಮೆಲ್ಲರ ಸಹಕಾರಿಗಳಿಗಾಗಿ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ಅದ್ಭುತಕರವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ಹೀಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮನ್ನು ನಡೆಸಿ ಉಪಯೋಗಿಸಿಕೊಳ್ಳಲಿ. ಆತನ ಮಹಿಮೆಗಾಗಿ ಪ್ರತಿದಿನ ಆತನ ಬಳಿಗೆ ಬರುವಂತೆ ನಮ್ಮನ್ನು ಎಚ್ಚರಪಡಿಸಲಿ, ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭವನ್ನು ಕೋರುತ್ತಾ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. Thank you, Uncle. Thank you. Thank you, ಅಷ್ಟು ಒಳ್ಳೆ thank you, ಮೆಸೇಜ್ Hannah. ಕೊಟ್ಟಿದ್ದೀರಾ ಇವತ್ತು. Thank you, Thank you very Anuma. much. Good prayer, nice prayer. Pastor, Thank thank you you, for the good Thank you, message. Auntie. ಸೊ ನಾಳೆ ಸಾಯಂಕಾಲ ನಮ್ಮ ಸಭೆಯಲ್ಲಿ ಆನ್ಲೈನ್ ಪ್ರೇಯರ್ ಇರ್ತದೆ. ಅದಕ್ಕೋಸ್ಕರ ನಿಮ್ಮ ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ರಿ. ಸೊ ಎಲ್ಲಾ ಖಂಡಿತ. ಸಮಸ್ಯೆಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಮತ್ತೆ ನಾಳೆ ನಮ್ಮ ಕೋಲಾರ ಚಿಂತಾಮಣಿ ರೀಜನ್ ಅಲ್ಲಿ ಆರ್ಡಿನೇಷನ್ಸ್, ಬೋಧಕರ ಆರ್ಡಿನೇಷನ್ಸ್ ನಡೀತಾ ಇದೆ. ಅದು ಯಾವ ತೊಂದರೆ ಆಗಿದೆ, ಅದು ಒಳ್ಳೆ ರೀತಿಯಲ್ಲಿ ನಡೆಯುವ ಹಾಗೆ ಪ್ರಾರ್ಥನೆ ನಡೆಸ್ಕೋಬೇಕು. ಅದನ್ನ ಹೇಳ್ಬೇಕು, ನಾನು ಮರ್ತು ಬಿಟ್ಟೆ ನಾನು. ಸೊ ದಯಮಾಡಿ ಅದನ್ನ ನಿಮ್ಮ ಕುಟುಂಬದ ಪ್ರಾರ್ಥನೆ ನಡೆಸ್ಕೋಬೇಕು ಅಂತಾಗಿ. ಸರಿ. ರಾಜೇಶ್ವರಿ ಅಮ್ಮ, ನಾಳೆ ನೀವು ತಗೊಳಕ್ಕಾಗತ್ತಾ? ನಾಳೆ ಪಾಸ್ಟರ್. ಹಾ, ಸರಿ. ಓಕೆ ಪಾಸ್ಟರ್, ಒಂದು ಕಾಲ್ ಮಾಡ್ರಿ ಸಾಕು. ಓಕೆ.